ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಾನು ಸೌಂದರ್ಯ. ಪ್ರಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ ಇದಾಗಲೇ ನವೋದಯ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆಗಳ ತರಗತಿಗಳು ನಡೀತಾ ಇದೆ. ಅದರ ಜೊತೆಗೆ ಆನ್ಲೈನ್ನಲ್ಲೂ ಕೂಡ ತರಗತಿಗಳು ಲಭ್ಯವಿದೆ. ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದಲೇ ನಾವು ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತೀವಿ. ಈ ಸ್ಟಡಿ ಮೆಟೀರಿಯಲ್ಲು ನಿಮಗೆ ಹೊರಗಡೆ ಯಾವುದೇ ಅಂಗಡಿಯಲ್ಲಿ ದೊರೆಯೋದಿಲ್ಲ. ವೆರಿ ಶಾರ್ಟ್ಕಟ್ ಮೆಥಡಲ್ಲಿ ತಯಾರಿಸಿರ್ತೀವಿ. ಅದ್ರ ಜೊತೆಗೆ ಇದು ನಿಮಗೆ ಅರ್ಥ ಆಗೋಕ್ಕೆ ಮತ್ತು ಓದೋಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ. ಈ ಮೆಟೀರಿಯಲ್ನ ನಾವು ನಿಮಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ಇದ್ರ ಜೊತೆಗೆ ನಿಮಗೆ ಪ್ರತಿದಿನ ವಿಡಿಯೋನೂ ಕೂಡ ಚಾಪ್ಟರ್ ವೈಸ್ ವೀಡಿಯೋಸ್ಗಳನ್ನು ನಿಮಗೆ ಸೆಂಡ್ ಮಾಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋಂತಹ ನಂಬರ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 7204636072, 8050730717, 9482324006 ಈ ನಂಬರ್ನ ನೋಟ್ ಡೌನ್ ಮಾಡಿಕೊಂಡು ಕಾಲ್ ಮಾಡಿ. ಹೆಚ್ಚಿನ ಮಾಹಿತಿನೆಲ್ಲ ನಿಮಗೆ ಸಿಗುತ್ತೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ನಿಮ್ಮ ಪುಸ್ತಕದಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡಿರುವಂತಹ ಸ್ಟಡಿ ಮೆಟೀರಿಯಲ್ಲಿ ಚಾಪ್ಟರ್ ಫಸ್ಟ್ ಅನ್ನೋದು ಯಾವುದು, ನಂಬರ್ ಸಿಸ್ಟಮ್ ಅಂತ ಇದೆ. ಆ ನಂಬರ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಚಾಪ್ಟರ್ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರ್ನ ನಾವು ಸ್ಟಡಿ ಮಾಡೋಣ. ಬಿಫೋರ್ ದಟ್, ಈ ಚಾಪ್ಟರ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಗಣಿತ ಅನ್ನೋ ಒಂದು ಸಬ್ಜೆಕ್ಟ್ ಬಂತು ಅಂದರೆ ನಂಬರ್ಸ್ ಅನ್ನೋದೇ ಬೇಸಿಕ್. ಮ್ಯಾಥಮೆಟಿಕ್ಸಿನ ಬಿಲ್ಡಿಂಗ್ ಬ್ಲಾಕ್ಸ್ ಅಂತಲೇ ನಾವು ಈ ನಂಬರ್ ಸಿಸ್ಟಮ್ನ ಕರಿತೀವಿ ಅಲ್ವಾ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಅದರ ಜೊತೆಗೆ ನಿಮ್ಮ ಎಕ್ಸಾಮಿನೇಷನಲ್ಲೂ ಕೂಡ ಈ ನಂಬರ್ ಸಿಸ್ಟಮ್ ಅನ್ನೋ ಒಂದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಈ ನಂಬರ್ ಸಿಸ್ಟಮ್ ಚಾಪ್ಟರ್ನ ಫಸ್ಟ್ ನಾವು ಸ್ಟಡಿ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ ಈ ನಂಬರ್ ಸಿಸ್ಟಮ್ ಚಾಪ್ಟರಲ್ಲಿ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಂಖ್ಯೆಗಳ ಮೊದಲು ಅಂಕೆಗಳು ಮತ್ತು ಸಂಖ್ಯೆಗಳು ಅಂತ ಬರುತ್ತೆ. ಅಂಕೆಗಳಿಗೂ ಮತ್ತು ಸಂಖ್ಯೆಗಳಿಗೂ ಮಧ್ಯೆ ಏನು ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. ಅಂಕೆಗಳು ಅಂತ ಅಂದರೆ 0, 1, 2, 3, 4, 5, 6, 7, 8 ಮತ್ತು 9 ಚಿಹ್ನೆಗಳನ್ನು ಹಿಂದೂ ಅರಬಿಕ್ ವ್ಯವಸ್ಥೆಯಲ್ಲಿ ಅಂಕೆಗಳು ಎಂದು ಕರೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಿಂಗಲ್ ಡಿಜಿಟ್ ನಂಬರ್ಸ್ 0, 1, 2, 3, 4, 5, 6, 7 ಆ್ಯಂಡ್ 9, 8 ಆ್ಯಂಡ್ 9 ಈ ಒಂದು ಡಿಜಿಟ್ಸ್ ನಾವೇನಂತ ಕರಿತಾ ಇದ್ದೀವಿ, ಡಿಜಿಟ್ಸ್, ಅಂಕೆಗಳು. ಈ ಅಂಕೆಗಳನ್ನು ಹಿಂದೂ ಅರಬಿಕ್ ವ್ಯವಸ್ಥೆ ಅಲ್ಲಿ ಅದನ್ನು ಅಂಕೆಗಳು, ಡಿಜಿಟ್ಸ್ ಅಂತ ಕರೆದಿದ್ದಾರೆ. ಹಾಗಿದ್ರೆ ಇದನ್ನು ಡಿಜಿಟ್ಸ್ ಅನ್ನೋದಾದರೆ ನಂಬರ್ ಅಂತ ಯಾವುದಕ್ಕೆ ಕರೀತಾರೆ? ನಂಬರ್ ಅಂತ ಅಂದರೆ ಇಲ್ಲಿ ನೋಡಿ, ನಂಬರ್ಸ್ ಆರ್ ನ್ಯೂಮರಿಕಲ್ ಮ್ಯಾಥಮೆಟಿಕಲ್ ಸಿಂಬಲ್ ವಿಚ್ ರೆಪ್ರೆಸೆಂಟ್ಸ್ ದ ಡಿಜಿಟ್ಸ್. ಅಂದರೆ ಸಂಖ್ಯೆಗಳು, ಅಂಕೆಗಳನ್ನು ಪ್ರತಿನಿಧಿಸುವ ಗಣಿತ ಚಿಹ್ನೆಗಳನ್ನು ಸಂಖ್ಯೆಗಳು ಎಂದು ಕರೆಯುತ್ತಾರಂತೆ. ಅಂದರೆ ಇವಾಗ ನಾನು 0, 1, 2 ಅಂತ ಬರೆದ್ರೆ ಇದೇನಾಗುತ್ತೆ, ನಾನು ಹೇಳ್ದಂಗೆ ಅಂಕೆಗಳು ಆಗುತ್ತೆ. ಇದೇ ಸಂಖ್ಯೆಗಳನ್ನು ಬಳಸ್ಕೊಂಡು ಫಾರ್ ಎಕ್ಸಾಂಪಲ್ 12 ಆರ್ 13 ಆರ್ 56 ಈ ಥರ ನಾನೇನಾದರೂ ನಂಬರ್ಸ್ ಬರೆದೆ ಅಂದರೆ ಅದೇನಾಗುತ್ತೆ, ಇದನ್ನು ಹೋಲ್ನ ನಾವು ನಂಬರ್ ಅಂತ ಕರಿತೀವಿ. ಒಂದೊಂದೇ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಇದನ್ನು ನಂಬರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇದನ್ನು ನಾವು ಡಿಜಿಟ್ಸ್, ಇದನ್ನು 2 ಡಿಜಿಟ್ ನಂಬರ್, 2 ಅಂಕೆಯ ಸಂಖ್ಯೆ, ಆರ್ 3, 4, 6 ಅಂತ ಬರೆದೆ ಅಂದರೆ 3 ಅಂಕೆಯ ಒಂದು ಸಂಖ್ಯೆ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಆಗಿ ಒಂದೊಂದನೇ ಅಂದರೆ ನಾವು ಅಂಕೆಗಳು ಅಂತ ಹೇಳ್ತೀವಿ. 3 ಅನ್ನೋದು ಒಂದು ಅಂಕೆ, 4 ಅನ್ನೋದು ಒಂದು ಅಂಕೆ, 6 ಅನ್ನೋದು ಒಂದು ಅಂಕೆ. ಇದು ಮೂರನ್ನೂ ಸೇರಿ ನಾವು ಬರೆದಾಗ ಒಂದು ನಂಬರ್ ಆಗ್ತಿದೆ. ಏನದು ನಂಬರ್? 346, 56, 13, 12 ಅನ್ನೋದು ಒಂದೊಂದು ನಂಬರ್ ಆಗ್ತಾ ಇದೆ. ಅಂದರೆ ಒಂದು ಸಂಖ್ಯೆ ಆಗ್ತಾ ಇದೆ. ಅದೇ ಒಂದು ನಾವು ಪರ್ಟಿಕ್ಯುಲರ್ ಆಗಿ ಹೇಳಿದರೆ 3, 4, 6 ಅನ್ನೋದು ಒಂದು ಅಂಕೆಗಳು ಅಂತ ಹೇಳ್ತೀವಿ. ಈ ನಂಬರ್ಸ್ಗಳು, ಈ ಸಂಖ್ಯೆಗಳಲ್ಲಿ ಈ 0 ಅನ್ನೋದನ್ನು ಮೊದಲು ಯಾರು ಕಂಡುಹಿಡ್ದಿದ್ದು? ಆರ್ಯಭಟ ಅವರು ಈ 0ಅನ್ನು ಕಂಡುಹಿಡ್ದಿದ್ದು. ಯಾವಾಗ? 5th ಸೆಂಚುರಿಯಲ್ಲಿ ಈ 0ನ ಆರ್ಯಭಟ ಅನ್ನೋರು ಕಂಡುಹಿಡ್ದಿದ್ದು.
ಬ್ರಹ್ಮಗುಪ್ತ ಅನ್ನೋರು ಅದನ್ನು ಏನು ಮಾಡಿದ್ರು, ನಮ್ಮ ಮ್ಯಾಥಮೆಟಿಕಲ್ ಫಂಡಮೆಂಟಲ್ ಆಪ್ರೇಷನ್ಸ್ ಇದೆಯಲ್ಲ ಅದರಲ್ಲಿ ಈ ಸೊನ್ನೆನ ಬಳಸ್ಕೊಂಡು ಅವ್ರೇನು ಮಾಡಿದ್ರು, ಮ್ಯಾಥಮೆಟಿಕಲ್ ಆಪ್ರೇಷನ್ ಅಡಿಷನ್ ಸಬ್ಸ್ಟ್ರಾಕ್ಷನಲ್ಲಿ ಅದನ್ನು ಅವರು ಬಳಸ್ಕೊಂಡ್ರು. ಹಾಗಿದ್ರೆ 0 ಕಂಡುಹಿಡಿದವ್ರು ಯಾರು, ಆರ್ಯಭಟ. ಈ ನಂಬರ್ ಸಿಸ್ಟಮಲ್ಲಿ ನಮಗೆ ಮತ್ತೆ ಏನು ಬರ್ತಿದೆ, ಟೈಪ್ಸ್ ಬರ್ತಾ ಇದೆ. ಟೈಪ್ಸ್ ಕೊಟ್ಟಿದ್ದಾರೆ ಅಲ್ವಾ, ಅಂಕೆಗಳು ಮತ್ತು ಸಂಖ್ಯೆಗಳ ಮಧ್ಯೆ ಇರುವಂತಹ ವ್ಯತ್ಯಾಸನ ನಾವು ಇವಾಗ ತಿಳ್ಕೊಂಡಿದ್ದೀವಿ. ಇವಾಗ ಅದರಲ್ಲಿ ಬರುವಂತಹ ಟೈಪ್ಸ್ ಆಫ್ ನಂಬರ್ಸ್, ಸಂಖ್ಯೆಗಳ ವಿಧಗಳನ್ನು ನಾವು ತಿಳ್ಕೊತಾ ಹೋಗೋಣ. ಸಂಖ್ಯೆಗಳ ವಿಧಗಳಲ್ಲಿ ನಾವು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ, ಹೋಲ್ ನಂಬರ್, ಪೂರ್ಣ ಸಂಖ್ಯೆಗಳು, ಇಂಟೀಜರ್ಸ್ ಪೂರ್ಣಾಂಕ ಸಂಖ್ಯೆಗಳು, ಸಮಸಂಖ್ಯೆ, ಈವನ್ ನಂಬರ್ಸ್ ಬೆಸ ಸಂಖ್ಯೆ, ಆಡ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆ, ಪ್ರೈಮರಿ ನಂಬರ್ಸ್ ಮತ್ತು ಕಾಂಪೋಸಿಟ್ ನಂಬರ್ ಅಂದರೆ ಭಾಜ್ಯ ಸಂಖ್ಯೆಗಳು. ಇದಿಷ್ಟು ಟೈಪ್ಸ್ ಬರ್ತಾ ಹೋಗುತ್ತೆ. ಏನದು ಅಂತ ನಾವು ಒಂದೊಂದನ್ನೇ ನೋಡ್ಕೊತಾ ಹೋಗೋಣ. ಫಸ್ಟ್ ನಮಗೆ ಯಾವ್ದು ಬರ್ತಾ ಇದೆ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತಿದೆ, ನ್ಯಾಚುರಲ್ ನಂಬರ್ಸ್ ಅಂತ ಅಂತೀವಿ. ಎಣಿಕೆಯ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಂದರೆ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಫಾರ್ ಎಕ್ಸಾಂಪಲ್, ನಾನು ಏನನ್ನಾದರೂ ಒಂದು ಕೌಂಟ್ ಮಾಡ್ತೀನಿ ಅಂತ ಅಂದರೆ, ಒಂದು 10 ಜನ ಇದ್ದಾರೆ ಅಂದರೆ ನಾನು ಯಾವಾಗಲೂ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಕೌಂಟ್ ಮಾಡೋಕ್ಕೆ, 1 2 3 4 5 6 7 8 ಮತ್ತು 9 10 ಜನ ಇದ್ದೀವಿ ಅಂತ ಕೌಂಟ್ ಮಾಡ್ತೀನಿ. ಎಣಿಸೋಕ್ಕೆ ನಾನು ಪ್ರಾರಂಭ ಮಾಡೋದೇ ಎಲ್ಲಿಂದ ಪ್ರಾರಂಭ ಮಾಡ್ತೀನಿ, 1 ಅನ್ನೋ ಒಂದು ನಂಬರಿಂದ ನಾನೇನು ಮಾಡ್ತಾ ಇದ್ದೀನಿ, ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ ಅಲ್ವಾ. ನಾವು ಯಾವಾಗಲೂ ಎಣಿಕೆಯ ಸಂಖ್ಯೆಗಳನ್ನು ಎಣಿಸಲಿಕ್ಕೆ ಬಳಸುವಂತಹ ನಂಬರ್ಗಳನ್ನು ನಾವು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರಲ್ಲ, 1 2 3 4 ಆ್ಯಂಡ್ ಸೋ ಆನ್, ಈ ಥರ ಡಾಟ್ ಕೊಟ್ಟಿದ್ದಾರೆ ಅಂದರೆ ಇನ್ನು ಮುಂದೆ ಇರುತ್ತೆ. ಎಲ್ಲಿವರೆಗೂ ಅಂದರೆ ಇನ್ಫಿನಿಟಿವರೆಗೂ ಮುಂದೆ ಹೋಗ್ತಾ ಇರುತ್ತೆ ನಂಬರ್ ಅಂತ. ಈ ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಮ್ಯಾಥಮೆಟಿಕ್ಸಲ್ಲಿ ಕ್ಯಾಪಿಟಲ್ ಲೆಟರ್, ಆಲ್ಫಾಬೆಟ್ಟಿನ ಕ್ಯಾಪಿಟಲ್ ಲೆಟರ್ ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಎಣಿಕೆಗೆ ನಾವು ಉಪಯೋಗಿಸ್ತೀವಿ ಆ ಸಂಖ್ಯೆಗಳನ್ನು, ಅದನ್ನು ನಾವೇನಂತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ನಾವು ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಹೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತ ಅಂದರೆ ಶೂನ್ಯವನ್ನೂ ಸೇರಿಸಿಕೊಂಡು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಿದೆ, 1ನಿಂದ ಪ್ರಾರಂಭ ಆಗ್ತಿದೆ. ಅದರ ಜೊತೆಗೆ ಇನ್ನೂ ಒಂದು ಸ್ಟೆಪ್ ಹಿಂದೆ ಹೋಗಿ 0ನ್ನೂ ಕೂಡ ಸೇರಿಸ್ಕೊಂಡು ನಾವು ಹೇಳುವಂತಹ ಸಂಖ್ಯೆಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಸ್ವಾಭಾವಿಕ ಸಂಖ್ಯೆಯನ್ನು ಸೇರಿಸ್ಕೊಂಡು ಅದರ ಜೊತೆಗೆ ಪೂರ್ಣ ಸಂಖ್ಯೆಯನ್ನು ಸೇರಿಸ್ಕೊಂಡು ನಾವು ಹೇಳುವಂತಹ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಈ ಪೂರ್ಣ ಸಂಖ್ಯೆಗಳನ್ನು ನಾವು ಕ್ಯಾಪಿಟಲ್ ಲೆಟರ್ W ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 1 2 3 4 ಆ್ಯಂಡ್ ಸೋ ಆನ್. ಇದು ಕೂಡ ಎಲ್ಲಿವರೆಗೂ ಇರುತ್ತೆ, ಅಪ್ ಟು ಇನ್ಫಿನಿಟಿವರೆಗೂ ಇರುತ್ತೆ. ಆಯಿತಾ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಹಾಗಿದ್ರೆ ಯಾವುದಾಗಿರುತ್ತೆ, 0 ಶೂನ್ಯ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 0 ಅಂತ ನಾವು ಹೇಳ್ತೀವಿ. ನ್ಯಾಚುರಲ್ ನಂಬರ್ ಅಂತ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂದರೆ 1ರಿಂದ ಪ್ರಾರಂಭ ಆಗ್ತಿದೆ. ಅತಿ ಚಿಕ್ಕ ನ್ಯಾಚುರಲ್ ನಂಬರ್ ಆರ್ ಸ್ವಾಭಾವಿಕ ಸಂಖ್ಯೆ ಅಂದರೆ 1 ಅಂತ ಹೇಳ್ತೀವಿ. ಅದೇ ರೀತಿ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಅಂತ ಹೇಳಿದರೆ ನಾವು 0 ಹೇಳ್ತೀವಿ. ನೆಕ್ಸ್ಟ್ ಟೈಪ್ ಇಂಟೀಜರ್ಸ್ ಅಂತ ಹೇಳ್ತೀವಿ. ಇಲ್ಲಿವರೆಗೂ ನಾವು ಸ್ವಾಭಾವಿಕ ಸಂಖ್ಯೆನ ನೋಡಿದ್ವಿ, ಪೂರ್ಣ ಸಂಖ್ಯೆನ ನೋಡಿದ್ವಿ. ಈಗ ಪೂರ್ಣಾಂಕ ಸಂಖ್ಯೆಗಳು. ಈ ಪೂರ್ಣಾಂಕ ಸಂಖ್ಯೆಗಳು ಅಂದರೆ ಏನು, ಎಲ್ಲ ಪೂರ್ಣ ಸಂಖ್ಯೆಗಳು ಮತ್ತು ಅವುಗಳ ಋಣಾತ್ಮಕ ನೆಗೆಟಿವ್ ನಂಬರ್ಸ್ ಸಂಖ್ಯೆಗಳನ್ನು ಪೂರ್ಣಾಂಕ ಎಂದು ಕರೆಯುತ್ತಾರೆ. ನೆಗೆಟಿವ್ ನಂಬರ್ಸ್ ಮತ್ತು ಪಾಸಿಟಿವ್ ನಂಬರ್ಸ್ ಅಂತ ಅಂದರೆ, ನೆಗೆಟಿವ್ ನಂಬರ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ನೆಗೆಟಿವ್ ನಂಬರ್ಸ್ ಅಂತ ಅಂದರೆ ಋಣಾತ್ಮಕ ಸಂಖ್ಯೆಗಳು ಅಂತ ಅಂದರೆ, ನಾವು ಇಲ್ಲಿವರೆಗೂ ಏನು ಓದಿದ್ವಿ, ಸ್ವಾಭಾವಿಕ ಸಂಖ್ಯೆ ಓದಿದ್ವಿ. ಸ್ವಾಭಾವಿಕ ಸಂಖ್ಯೆಯಲ್ಲಿ ನಮಗೆ 1ರಿಂದ ಪ್ರಾರಂಭ ಆಗ್ತಾ ಇದೆ, 1 2 3 4 ಅಂತ. ಹೋಲ್ ನಂಬರ್ ಅಂತ ಪೂರ್ಣ ಸಂಖ್ಯೆಗಳನ್ನು ಓದಿದ್ವಿ, ಅದರಲ್ಲಿ 0 1 2 3 4 ಅಂತ ಓದ್ತಾ ಇದ್ದೀವಿ. ಅದರ ಜೊತೆಗೆ ಈ ಇಂಟೀಜರ್ಸ್ ಪೂರ್ಣಾಂಕಗಳು ಅಂತ ಅಂದರೆ ಪೂರ್ಣ ಸಂಖ್ಯೆಗಳ ಜೊತೆಗೆ ಅದರ ಋಣಾತ್ಮಕ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ನಾವೆಲ್ಲಿಂದ ತಗೊಂಡ್ವಿ, 0 1 2 3 ಅಂತ ತಗೊಳ್ತಾ ಹೋದ್ವಿ. ಅದರ ಋಣಾತ್ಮಕ ಸಂಖ್ಯೆಗಳು ಅಂದರೆ ನೆಗೆಟಿವ್ ಸಂಖ್ಯೆ ಅಂದರೆ ಇದೊಂದು ಪಾಸಿಟಿವ್ ಸಂಖ್ಯೆ ಆಗಿದ್ದರೆ ಇದರ ಋಣಾತ್ಮಕ
ಸಂಖ್ಯೆ ಅಂದರೆ -1 -2 -3 ಹೀಗೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ಮೈನಸ್ ಅಲ್ಲಿರುವಂತಹ ಸಂಖ್ಯೆಗಳನ್ನು ನಾವು ಋಣಾತ್ಮಕ ಸಂಖ್ಯೆಗಳು ಅಂತ ಅಂತೀವಿ. ಪಾಸಿಟಿವ್ ಚಿಹ್ನೆಯಲ್ಲಿ ಇರುವಂತಹ ಸಂಖ್ಯೆಗಳನ್ನು ನಾವು ಪಾಸಿಟಿವ್ ನಂಬರ್ ಅಂತ ಹೇಳ್ತೀವಿ. ಆಯಿತಾ? ಈ 0 ಎಲ್ಲಿ ಬರುತ್ತೆ? ಹೋಲ್ ನಂಬರಲ್ಲಿ ಬರ್ತಾ ಇದೆ. ಆಯಿತಾ? ಈ 0 ಅನ್ನೋದು ಪಾಸಿಟಿವ್ ನಂಬರಾ ನೆಗೆಟಿವ್ ನಂಬರಾ ಅಂತ ಕೇಳಿದರೆ 0 ಅನ್ನೋದು ಪಾಸಿಟಿವ್ ನಂಬರು ಅಲ್ಲ ಆರ್ ನೆಗೆಟಿವ್ ನಂಬರು ಕೂಡ ಆಗೋದಿಲ್ಲ ಅದು. ಓಕೆನಾ? ಪೂರ್ಣಾಂಕ ಸಂಖ್ಯೆಗಳನ್ನು ನಾವು ಕ್ಯಾಪಿಟಲ್ ಲೆಟರ್ I ಆರ್ Z ಇಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಪೂರ್ಣಾಂಕ ಸಂಖ್ಯೆಗಳು ಅಂದರೆ ಹೋಲ್ ನಂಬರ್, ಪೂರ್ಣ ಸಂಖ್ಯೆಗಳ ಜೊತೆಗೆ ಅದರ ನೆಗೆಟಿವ್ ನಂಬರ್ಸ್ ಅಂದರೆ ಮೈನಸ್ ಸೈನಿಂದ ರೆಪ್ರೆಸೆಂಟ್ ಮಾಡ್ತಿರೋಂತಹ ಸಂಖ್ಯೆಗಳು. ಇವಾಗ ಪಾಸಿಟಿವ್ ನಂಬರ್ ಅಂದರೆ +1 ಅಂತ ತಗೊಂಡ್ರೆ, ನೆಗೆಟಿವ್ ನಂಬರ್ -1, +2 ಅಂತ ನಾವು ತಗೊಂಡ್ವಿ ಅಂದರೆ ಅದರ ಋಣಾತ್ಮಕ ಸಂಖ್ಯೆ ಆರ್ ನೆಗೆಟಿವ್ ನಂಬರ್ -2 ಅಂತ ತಗೋತೀವಿ. ಇದನ್ನು ನಾವು ಪೂರ್ಣಾಂಕ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ರ್ಯಾಷನಲ್ ನಂಬರ್ಸ್ ಆರ್ ಭಾಗಲಬ್ಧ ಸಂಖ್ಯೆಗಳು ಅಂತ ಅಂದರೆ ಏನು? ಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿರುವ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಅದ್ರ ಜೊತೆಗೆ ಒಂದು ಕಂಡೀಷನನ್ನು ಕೊಟ್ಟಿದ್ದಾರೆ. ಏನಿದು ಕಂಡೀಷನ್ ಅಂತ ಅಂದರೆ, ಈ P/Q ಫಾರ್ಮಲ್ಲಿ ಬರ್ತಿರ್ತೀವಲ್ಲ, P/Q ಫಾರ್ಮಲ್ಲಿ ಬರ್ತಿರ್ತೀವಲ್ಲ, ಇದು ಎಲ್ಲಿದೆ? ನ್ಯೂಮರೇಟರಲ್ಲಿದೆ. Q ಅನ್ನೋದು ಡಿನಾಮಿನೇಟರಲ್ಲಿದೆ. P/Q ಫಾರ್ಮಲ್ಲಿ ಸಂಖ್ಯೆಗಳಿರುತ್ತಲ್ವ, ಫಾರ್ ಎಕ್ಸಾಂಪಲ್ 3/5 ಅಂತ ತಗೋತೀನಿ, ಆರ್ 1/2 ಆರ್ ತಗೋತೀನಿ, ಆರ್ 3/2 ಅಂತ ತಗೋತೀನಿ. ಆಯಿತಾ? ಮೇಲ್ಗಡೆ ಇರುವಂತಹ ನಂಬರ್ಸ್ ಎಲ್ಲ ಏನಿದೆ? ಈಕ್ವಲ್ ಟು P. ಕೆಳಗಡೆ ಡಿನಾಮಿನೇಟರಲ್ಲಿರುವಂತಹ ನಂಬರ್ಸ್ಗಳು ಈಕ್ವಲ್ ಟು Q. ಅವ್ರು ಏನು ಕಂಡೀಷನ್ ಕೊಡ್ತಾ ಇದ್ದಾರೆ ಅಂದರೆ, Q ಅನ್ನೋದೇನಿದೆಯಲ್ಲ, ಈ Q ಅನ್ನೋದು ಏನಾಗಿರ್ಬರುತ್ತೆ? Q ಈಸ್ ನಾಟ್ ಈಕ್ವಲ್ ಟು 0. Q 0ಗೆ ಸಮನಾಗಿ ಇರಬಾರ್ದು. ಇನ್ ಕೇಸ್ ಏನಾದರೂ ಸಮನಾಗಿ ಇತ್ತು ಅಂತ ಅಂದ್ಕೊಳ್ಳಿ, 3/0 ಅಂತ ಅಂದ್ಕೊಳ್ಳಿ. ಇದೇನಾಗುತ್ತೆ? ಇದು ಡಿಫೈನ್ಡ್ ಆಗಿರುತ್ತಾ? ನಾವು ಯಾವುದಾದ್ರೂ ಒಂದು ಸಂಖ್ಯೆನ 0ಇಂದ ಭಾಗ ಮಾಡೋಕ್ಕೆ ಆಗುತ್ತಾ? ಆಗೋದಿಲ್ಲ. ಇದೇನಾಗುತ್ತೆ? ಈಕ್ವಲ್ ಟು ಇನ್ಫಿನಿಟಿ ಆಗಿಬಿಡುತ್ತೆ. ಅದಕ್ಕೇನಾಗಲ್ಲ, ಇದು ಡಿಫೈನ್ಡ್ ಆಗಲ್ಲ, ಇದು ತಪ್ಪಾಗುತ್ತೆ. ಅದಕ್ಕೆ ಯಾವಾಗಲೂ ಏನಾಗಬಾರ್ದು? 0 ಡಿನಾಮಿನೇಟರಲ್ಲಿ ಇರಬಾರ್ದು, Qಗೆ ಸಮನಾಗಿ ಇರಬಾರ್ದು. ಇಫ್ ಇನ್ ಕೇಸ್ Pಗೆ ಸಮನಾಗಿರ್ಬೋದಾ? ಹಾಂ, ಇರ್ಬೋದು. ಇಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, 0/3 ಅಂತ ಕೊಟ್ಟಿದ್ದಾರೆ. 0/3 ಮಾಡಿದರೆ ಯಾವುದಾದ್ರೂ ಒಂದು ಸಂಖ್ಯೆನ 0 ಅನ್ನೋ ಒಂದು ಸಂಖ್ಯೆ ನ್ಯೂಮರೇಟರಲ್ಲಿ ಇದ್ದು ಡಿನಾಮಿನೇಟರಲ್ಲಿ ಯಾವುದೇ ಸಂಖ್ಯೆ ಇದ್ದರೂ ಕೂಡ ಅದೇನಾಗುತ್ತೆ? ನಾವು ಡಿವೈಡ್ ಮಾಡಿದ್ರೆ ಈಕ್ವಲ್ ಟು 0ನೇ ಆಗುತ್ತೆ. ಈ ಥರ P/Q ಫಾರ್ಮಲ್ಲಿ ಇರುವಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಅದರಲ್ಲಿ ಕಂಡೀಷನ್ ಇದನ್ನು ಮರಿಬಾರ್ದು. Q ಈಸ್ ನಾಟ್ ಈಕ್ವಲ್ ಟು 0. ಯಾವತ್ತೂ 0ಗೆ Q ಅನ್ನೋದು ಸಮನಾಗಿರಬಾರ್ದು. Q ಅಂದರೆ ಸಂಖ್ಯೆಗಳು, ಬೇರೆ ಬೇರೆ ಸಂಖ್ಯೆಗಳನ್ನು ನಾವು Qಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಯಿತಾ? ಇದನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಈವನ್ ನಂಬರ್ಸ್ ಆರ್ ಸಮಸಂಖ್ಯೆಗಳು ಅಂತ ಕರಿತಿದ್ದೀವಿ. ಈವನ್ ನಂಬರ್ಸ್ ಅಂದರೆ ಏನು? ಸಮಸಂಖ್ಯೆಗಳು ಅಂದರೆ ಏನು? 2ರಿಂದ ಭಾಗಿಸಬಹುದಾದ, ಯಾವುದರಿಂದ? 2ರಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ 2ರಿಂದ ಸಂಪೂರ್ಣವಾಗಿ ಭಾಗ ಆಗಬೇಕು, ಆ ತರಹ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತಿದ್ದೀವಿ. ಅಥವಾ ಯಾವ ಸಂಖ್ಯೆಗಳು 0, 2, 4, 6 ಮತ್ತು 8ರಿಂದ ಕೊನೆಗೊಳ್ಳುತ್ತದೆಯೋ ಆ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಎಂದು ಕರೆಯುತ್ತಾರೆ ಅಂತ ಹೇಳ್ತಿದ್ದಾರೆ. ಮೊದಲ ಡೆಫಿನೇಷನ್ ನೋಡೋದಾದರೆ 2ರಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳ್ತಿದ್ದೀವಿ. ಇವಾಗ ನಾವು 2ರಿಂದ ಭಾಗ ಮಾಡಬೇಕಂದ್ರೆ ಡಿನಾಮಿನೇಟರಲ್ಲಿ 2 ಅನ್ನೋದಿರಬೇಕು. ಯಾವುದಾದ್ರೂ ಒಂದು ಸಂಖ್ಯೆನ ನಾವು ಇಲ್ಲಿ ತಗೋಬೇಕು. ಇಲ್ಲಿ ತಗೊಳ್ಳೋಂಥ ಸಂಖ್ಯೆ ಏನಾಗಬೇಕು? ಪೂರ್ಣವಾಗಿ ಭಾಗ ಆಗಬೇಕು. ಆವಾಗ ನಾವು ಇಲ್ಲಿರುವಂತಹ ಸಂಖ್ಯೆಯನ್ನು, ಅಂದರೆ ನ್ಯೂಮರೇಟರ್ಲಿರುವಂತಹ ಸಂಖ್ಯೆನ ನಾವು ಸಮಸಂಖ್ಯೆ ಆರ್ ಈವನ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 2ನೇ ತೊಗೊಂಡೆ ಅಂದ್ಕೊಳ್ಳಿ. 2 1s 2 1s ಕ್ಯಾನ್ಸಲ್ ಆಗ್ತಿದೆಯಾ? ಹಂಗಿದ್ರೆ 2 ಅನ್ನೋದು ಈವನ್ ನಂಬರ್. ಫಾರ್ ಎಕ್ಸಾಂಪಲ್ 2 4/2 ಅಂತ ತಗೊಂಡೆ. ಆವಾಗ 2 1s
2 2s ಏನಾಗ್ತಾ ಇದೆ 4 ಅನ್ನೋದು ಕೂಡ ನಮಗೆ ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆ. ಹಾಗಿದ್ರೆ 2 ಕೂಡ ನಮಗೆ ಈವನ್ ನಂಬರಲ್ಲಿ ಬರ್ತಾ ಇದೆ. ಇಫ್ ಇನ್ ಕೇಸ್ ನಾನು 3/2 ಅಂತ ಬರೆದೆ ಆರ್ 5/2 ಅಂತ ಬರೆದೆ, ಇದು ನಮಗೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ? ಕಂಪ್ಲೀಟಾಗಿ ಡಿವೈಡ್ ಆಗೋದಿಲ್ಲ, ರಿಮೈಂಡರ್ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಈವನ್ ನಂಬರ್ಸ್ 3 ಮತ್ತು 5ನ ಈವನ್ ನಂಬರ್ಸ್ ಅಂತ ಹೇಳೋದಿಲ್ಲ. ಯಾವುದು ನಮಗೆ 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತೋ ಆ ಥರ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಯಾವ ಸಂಖ್ಯೆಗಳು 0, 2, 4, 6 ಮತ್ತು 8ರಿಂದ ಕೊನೆಗೊಳ್ಳುತ್ತದೋ ಆ ಸಂಖ್ಯೆಗಳನ್ನು ಸಮಸಂಖ್ಯೆಗಳು ಎಂದು ಕರೀತಾರೆ. ಕೊನೆಗೊಳ್ಳುತ್ತದೆ ಅಂದರೆ ಏನು? ಯಾವುದೋ ಒಂದು ಸಂಖ್ಯೆ ತಗೋತಾ ಇದ್ದೀನಿ, ಯಾವುದಾದ್ರೂ ಒಂದು ಸಂಖ್ಯೆನ ತಗೋತಿದ್ದೀನಿ ಅಂತ ಅಂದ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ 524 ಅಂತ ತಗೊಳ್ತಿದ್ದೀನಿ ಅಂದ್ಕೊಳ್ಳಿ. 24 ಅಂತ ತಗೊಂಡ್ರೆ ಇಲ್ಲಿ ಏನಾಗ್ತಿದೆ, ಈ ಯೂನಿಟ್ಸ್ ಪ್ಲೇಸಲ್ಲಿ, ಯೂನಿಟ್ಸ್ ಬಿಡಿ ಜಾಗದಲ್ಲಿ ಏನಾಗ್ತಾ ಇದೆ, ಅವ್ರು ಹೇಳಿದ ಹಾಗೆ 4 ಬರ್ತಾ ಇದೆ. ಈ ಯೂನಿಟ್ಸ್ ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬರಿತಾ ಇದ್ದೀನಿ ಅಂದರೆ ಯೂನಿಟ್ಸ್ ಪ್ಲೇಸಲ್ಲಿ ಬಿಡಿ ಜಾಗದಲ್ಲಿ ಏನಿರಬೇಕಂತೆ 0, 2, 4, 6 ಮತ್ತು 8 ಅನ್ನೋದೇನಾದರೂ ಇತ್ತು ಅಂದರೆ ಸಂಪೂರ್ಣವಾಗಿ ಆ ನಂಬರ್ ಏನಾಗುತ್ತೆ, ಸಮಸಂಖ್ಯೆ ಅಂತ ಕರೆಸ್ಕೊಳ್ಳುತ್ತೆ. ಆ ಪೂರ್ಣ ಸಂಖ್ಯೆನ ಸಮಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 50 ಅಂತ ಬರೆದೆ, ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ 0 ಇದೆ, ಆಯಿತಾ. 50 ಈಸ್ ಅ ಈವನ್ ನಂಬರ್, ಹೌದು. 50 ಅನ್ನೋದು ಸಮಸಂಖ್ಯೆ. 572 ಅಂತ ಬರೆದೆ, ಈ 572 ಯೂನಿಟ್ ಪ್ಲೇಸಲ್ಲಿ ಏನಿದೆ 2 ಅನ್ನೋದಿದೆ, ಹೌದಾ? ಹಾಗಿದ್ರೆ ಈ ಸಂಪೂರ್ಣ ಸಂಖ್ಯೆ ಸಮಸಂಖ್ಯೆನಾ? ಹೌದು, ಇದು ಸಮಸಂಖ್ಯೆ ಆಗಿರುತ್ತದೆ. ಇವಾಗ ಏನಾದರೂ ನಾನು 78 ಅಂತ ಬರೆದೆ, 8 ಅನ್ನೋದು ಯೂನಿಟ್ ಪ್ಲೇಸಲ್ಲಿ ಇದೆ, ಹೌದಾ? ಹೌದು, ಇದು ಸಮಸಂಖ್ಯೆ ಆಗಿರುತ್ತದೆ. ಎಷ್ಟೇ ದೊಡ್ಡ ಸಂಖ್ಯೆ ಬರೆದ್ರೂ ಕೂಡ ಅದರಲ್ಲಿ ಯೂನಿಟ್ಸ್ ಪ್ಲೇಸಲ್ಲಿ ಬಿಡಿ ಜಾಗದಲ್ಲಿ ಈ ಸಂಖ್ಯೆಗಳೇನಾದರೂ ಇತ್ತು ಅಂದರೆ ಆ ಪೂರ್ಣ ಸಂಖ್ಯೆ ಏನಾಗಿರುತ್ತೆ, ಸಮಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಟೈಪ್ ಏನಿದೆ, ನೆಕ್ಸ್ಟ್ ಟೈಪು ಈವನ್ ನಂಬರ್ಸ್ ಅಂದರೆ ಏನು, ಸಮಸಂಖ್ಯೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ಏನು, 2ರಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳಿದ್ದೀವಿ. ಎಕ್ಸಾಂಪಲ್ ಕೂಡ 2, 4, 6, 8, 10, 12, 14, 16, 18, 20 ಅಂತ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಪ್ ಏನು, ಆಡ್ ನಂಬರ್ಸ್. ಆಡ್ ನಂಬರ್ಸ್ ಆರ್ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಂದ್ರೆ ಏನು, ಇಷ್ಟೊತ್ತರೆಗೂ ನಾವು 2ರಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಅಂದ್ವಿ. ಬೆಸ ಸಂಖ್ಯೆಗಳು ಅಂದರೆ ಏನು, 2ರಿಂದ ಭಾಗ ಮಾಡೋಕ್ಕೆ ಬರಬಾರ್ದು ಅಂದರೆ ಕಂಪ್ಲೀಟಾಗಿ ಭಾಗ ಆಗದೇ ಇರೋಂತಹ ಸಂಖ್ಯೆಗಳನ್ನು ನಾವೇನಂತೀವಿ, ಬೆಸ ಸಂಖ್ಯೆಗಳು ಅಂತ ಕರಿತಾ ಇದ್ದೀವಿ. ಅಂದರೆ 2ರಿಂದ ಭಾಗಿಸದ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅಥವಾ ಯಾವ ಸಂಖ್ಯೆಗಳು 1, 3, 5, 7 ಮತ್ತು 9ರಿಂದ ಕೊನೆಗೊಳ್ಳುತ್ತದೆಯೋ ಆ ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗಿನೂ ಹೇಳಿದ ಹಾಗೆ ಯೂನಿಟ್ ಪ್ಲೇಸಲ್ಲಿ ಅಂದರೆ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಗಳಿರಬೇಕು, ಈ 1, 3, 5, 7 ಮತ್ತು 9 ಅನ್ನೋ ಒಂದು ಸಂಖ್ಯೆಗಳು, ಅಂಕೆಗಳು ಏನಾದರೂ ಯೂನಿಟ್ಸ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಇತ್ತು ಅಂದರೆ ಆ ಪೂರ್ಣ ಸಂಖ್ಯೆ ಏನಾಗಿರುತ್ತೆ, ಬೆಸ ಸಂಖ್ಯೆ ಆಗಿರುತ್ತೆ. ಅಂತ ಎಷ್ಟೇ ಅಂಕೆಯ ಒಂದು ಸಂಖ್ಯೆ ಆಗಿರಲಿ, 4 ಸಂಖ್ಯೆಯ ಒಂದು ಅಂಕೆ ಆಗಿರಲಿ, 10 ಸಂಖ್ಯೆಯ ಒಂದು ಅಂಕೆ ಆಗಿರಲಿ, ಯೂನಿಟ್ಸ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳು ಇತ್ತು ಅಂದರೆ, ಯಾವುದಾದರೂ ಒಂದು ಸಂಖ್ಯೆ ಇತ್ತು ಅಂದರೆ ಈ ಒಂದು ಪೂರ್ಣ ಸಂಖ್ಯೆ ನಮಗೆ ಬೆಸ ಸಂಖ್ಯೆ ಆಗುತ್ತೆ. ಇಲ್ಲವಾದಲ್ಲಿ 2ರಿಂದ ಈ ಒಂದು ಸಂಖ್ಯೆ ಭಾಗ ಮಾಡೋಕ್ಕೆ ಬರದೆ ಹೋದರೆ ಆ ಒಂದು ಸಂಖ್ಯೆನ ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 5/2 ಅಂತಲೇ ತಗೊಂಡೆ, ಇದು ನಮಗೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ? ಆಗೋದಿಲ್ಲ. ಇವಾಗ 11/2 ಅಂತಲೇ ತಗೊಳ್ಳಿ, 11/2 ಅಂತ ತಗೊಳ್ಳಿ, ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ? ಕಂಪ್ಲೀಟಾಗಿ ಭಾಗ ಆಗೋದಿಲ್ಲ. ರಿಮೈಂಡರ್ ಏನು ಉಳ್ಕೊಳ್ಳುತ್ತೆ, 1 ಅನ್ನೋದು ರಿಮೈಂಡರ್ ನಮಗೆ ಉಳ್ಕೊಳ್ಳುತ್ತೆ. ಅದೇ ರೀತಿ ಯಾವ ಒಂದು ಸಂಖ್ಯೆನ ನಾವು ಸಂಪೂರ್ಣವಾಗಿ ಭಾಗ ಮಾಡೋಕ್ಕಾಗಲ್ವೋ ಆ ರೀತಿ ಒಂದು ಸಂಖ್ಯೆಯನ್ನು 2ರಿಂದ ಸಂಪೂರ್ಣವಾಗಿ ಭಾಗ ಮಾಡೋಕ್ಕಾಗಲ್ವೋ ಆ ಒಂದು ಸಂಖ್ಯೆನ ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಯಾವ ಒಂದು ಸಂಖ್ಯೆಗಳ ಯೂನಿಟ್ಸ್ ಪ್ಲೇಸಲ್ಲಿ ನಮಗೆ ಈ ಸಂಖ್ಯೆಗಳು 1, 3, 5, 7 ಮತ್ತು 9 ಇರುತ್ತೋ ಆ ಸಂಖ್ಯೆಯನ್ನು ನಾವು ಬೆಸ ಸಂಖ್ಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 19 ಅನ್ನೋದು ಯೂನಿಟ್ ಪ್ಲೇಟ್ಸಲ್ಲಿ ಇದೆಯಾ? ಇದೆ. ಹಾಗಿದ್ರೆ ಇದು
ಬೆಸ ಸಂಖ್ಯೆ ಹೌದಾ? ಹೌದು, ಬೆಸ ಸಂಖ್ಯೆ. 17 ಅನ್ನೋದಿದೆಯಾ? 17ರಲ್ಲಿ ಏನಿದೆ? 7 ಅನ್ನೋದಿದೆ. ಯೂನಿಟ್ಸ್ ಪ್ಲೇಸಲ್ಲಿ 7 ಇದೆ, ಹೌದಾ? ಇದು ಬೆಸ ಸಂಖ್ಯೆನಾ? ಹೌದು, ಬೆಸ ಸಂಖ್ಯೆ. 99 ಇದು ಬೆಸ ಸಂಖ್ಯೆನಾ? ಹೌದು, ಯೂನಿಟ್ಸ್ ಪ್ಲೇಸಲ್ಲಿ 9 ಇದೆ, ಬೆಸ ಸಂಖ್ಯೆ ಆಗುತ್ತೆ. 101 ಇದು ಬೆಸ ಸಂಖ್ಯೆನಾ? ಹೌದು, 101 ಒಂದು ಬೆಸ ಸಂಖ್ಯೆ, ಹೌದು, ಇದು ಬೆಸ ಸಂಖ್ಯೆ ಆಗುತ್ತೆ. ಇದೇ ರೀತಿ ಯೂನಿಟ್ಸ್ ಪ್ಲೇಸಲ್ಲಿ ನಮಗೆ ಈ 1, 3, 5, 7 ಮತ್ತು 9 ಅನ್ನೋ ಒಂದು ಸಂಖ್ಯೆಗಳಿಂದ ಪೂರ್ಣ ಸಂಖ್ಯೆ ಕೊನೆಗೊಳ್ತು ಅಂದರೆ ಅದನ್ನು ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿವರೆಗೂ ನಾವು ಎಷ್ಟು ಟೈಪನ್ನು ಕಲ್ತಿದ್ದೀವಿ? ಸ್ವಾಭಾವಿಕ ಸಂಖ್ಯೆನ ಕಲ್ತ್ವಿ, ಪೂರ್ಣಾಂಕ ಸಂಖ್ಯೆಗಳು ಕಲ್ತ್ವಿ, ಪೂರ್ಣ ಸಂಖ್ಯೆ ಕಲ್ತ್ವಿ, ಭಾಗಲಬ್ಧ ಸಂಖ್ಯೆನ ಕಲ್ತ್ವಿ, ಅದ್ರ ಜೊತೆಗೆ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆನ ಕಲ್ತಿದ್ದೀವಿ. ಅದ್ರ ಜೊತೆಗೆ ಇನ್ನೆರಡು ಟೈಪ್ ಬರುತ್ತೆ, ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್, ಮತ್ತು ಭಾಜ್ಯ ಸಂಖ್ಯೆಗಳು ಅಂತ ಬರುತ್ತೆ, ಕಾಂಪೋಸಿಟ್ ನಂಬರ್ಸ್ ಅಂತ ಅಂತೀವಿ. ಈ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು ಅನ್ನೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಥ್ರೂಔಟ್ ನಿಮ್ಮ ಎಕ್ಸಾಮಿನೇಷನ್ವರೆಗೂ ಕೂಡ ನೀವು ಇದನ್ನು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಈ ಪ್ರೈಮ್ ನಂಬರ್ ಅಂತ ಹೇಳ್ತೀವಲ್ಲ, ಇದು ಈ ಒಂದು ಚಾಪ್ಟರ್ ಮಾತ್ರ ಸೀಮಿತ ಆಗಿರಲ್ಲ, ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಇದರದೇ ಆದಂತಹ ಮೇಜರ್ ರೋಲ್ ಇರುವಂತಹ ಚಾಪ್ಟರ್ಗಳು ಇದೆ. ಯಾಕಂದರೆ ಪ್ರೈಮ್ ನಂಬರ್ ಅನ್ನೋದು ನಿಮ್ಮ ಎಕ್ಸಾಮಿನೇಷನಲ್ಲಿ ತುಂಬ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, ಅದಕ್ಕೆ ಇದನ್ನು ಗಮನವಿಟ್ಟು ಕೇಳಿ, ಆಯಿತಾ? ಪ್ರೈಮ್ ನಂಬರ್ಸ್ ಅಂದರೆ ಏನು? ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ, ಒಂದರಿಂದ ಮತ್ತೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಬಹುದಾದ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅಂದರೆ ಏನು? ಒಂದು ಸಂಖ್ಯೆ ತಗೋತೀನಿ, ಫಾರ್ ಎಕ್ಸಾಂಪಲ್ 2. ಎಕ್ಸಾಂಪಲ್ಗಳು ಕೊಟ್ಟಿದ್ದಾರೆ ಅವರು, 2, 3, 5, 7, 11, 13 ಅಂತ ಅವರು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಿರೋ ಎಕ್ಸಾಂಪಲಲ್ಲೇ ಒಂದು 2 ಅಂತ ತಗೋತೀನಿ. ಈ 2 ಏನಾಗ್ತಾ ಇದೆ? ಇದನ್ನು ನಾವು 1ರಿಂದ ಭಾಗಿಸ್ಬೋದು. ನಮಗೆ ಭಾಗ ಮಾಡಿದಾಗ ಏನು ಬರುತ್ತೆ? 2 ಅಂತ ಬರುತ್ತೆ. ಅದೇ ಸಂಖ್ಯೆಯನ್ನು ನಾವು 2ರಿಂದ ಭಾಗಿಸಬಹುದು, ಆವಾಗ ನಮಗೇನು ಬರುತ್ತೆ? 1 ಅಂತ ಬರುತ್ತೆ. ಇದನ್ನು ಬಿಟ್ಟು ನಾವು 2 ಅನ್ನೋ ಒಂದು ಸಂಖ್ಯೆಯನ್ನು ನಾವು ಬೇರೆ ನಂಬರಿಂದ ಭಾಗ ಮಾಡೋಕ್ಕಾಗತ್ತಾ? ಯಾವುದಾದ್ರೂ ಆ ಥರ ನಂಬರ್ ಇದೆಯಾ ಭಾಗ ಮಾಡೋಕ್ಕೆ? ಇಲ್ಲ. ಅದೇ ಒಂದು ಎಕ್ಸಾಂಪಲ್ ನಾನು 4 ಅಂತ ತಗೊಂಡ್ರೆ, 4 ಅಂತ ತಗೊಂಡೆ ಅಂದರೆ ಈ 4ಅನ್ನು ನಾನು 1ರಿಂದ ಭಾಗ ಮಾಡ್ಬೋದಾ? ಹೌದು, ಭಾಗ ಮಾಡ್ಬೋದು. ಏನು ಬರುತ್ತೆ? 4 ಬರುತ್ತೆ. ಅದೇ ಒಂದು 4ಅನ್ನು ನಾನು 2ರಿಂದ ಭಾಗ ಮಾಡ್ಬೋದಾ? ಹೌದು, ಭಾಗ ಮಾಡ್ಬೋದು. ಏನು ಬರುತ್ತೆ? 2 ಅಂತ ಬರುತ್ತೆ. ಅದೇ ಒಂದು 4ಅನ್ನು ನಾನು 4ರಿಂದ ಭಾಗ ಮಾಡ್ಬೋದಾ? ಹೌದು, ಭಾಗ ಮಾಡ್ಬೋದು. ನನಗೆ 1 ಅಂತ ಬರುತ್ತೆ. ಅವರು ಹೇಳಿರೋ ಡೆಫಿನೇಷನ್ ಏನು? 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗಬೇಕು, ಇನ್ನು ಬೇರೆ ಯಾವುದೇ ಸಂಖ್ಯೆಯಿಂದ ಅದೇನಾಗಬಾರ್ದು? ಸಂಪೂರ್ಣವಾಗಿ ಭಾಗ ಆಗಬಾರ್ದು. ಸಂಪೂರ್ಣವಾಗಿ ಭಾಗ ಆಗಬಾರ್ದು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಸಂಪೂರ್ಣವಾಗಿ ಭಾಗ ಆಗಬಾರ್ದು. ಅದೇ ಒಂದು ಸಂಖ್ಯೆ, 1ರಿಂದ ಸಂಖ್ಯೆ ಮಾತ್ರ, ಸಂಖ್ಯೆ 1ರಿಂದ ಭಾಗ ಆಗಬೇಕು. ಮತ್ತು ಅದೇ ಸಂಖ್ಯೆ ಅಂದರೆ ನಂಬರ್ ಇಟ್ ಸೆಲ್ಫ್. 2 ಅಂದರೆ 2, 3 ಅಂದರೆ 3, 3/3 ಆ ರೀತಿ. ಇಲ್ಲೇನಾಗ್ತಾ ಇದೆ? 2ರಿಂದ ಬೇರೆ ಒಂದು ಸಂಖ್ಯೆಯಿಂದ ಭಾಗ ಆಗ್ತಿದೆ ಅಲ್ವಾ? ಹಾಗಿದ್ರೆ ಈ 4 ಅನ್ನೋದೊಂದು ಪ್ರೈಮ್ ನಂಬರ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮತ್ತೆ ನಾನು ಬೇರೆ ಏನಾದರೂ ತೊಗೊಂಡೆ ಅಂದರೆ 18 ಅಂತ ತೊಗೊಂಡೆ ಅಂದ್ಕೊಳ್ಳಿ. ಈ 18ಅನ್ನು ನಾನು ಯಾವ್ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು? 1ಇಂದ ಡಿವೈಡ್ ಮಾಡ್ಬೋದಾ? 2ಇಂದ ಡಿವೈಡ್ ಮಾಡ್ಬೋದಾ? ಒನ್ನಿಂದ ಡಿವೈಡ್ ಮಾಡ್ಬೋದಾ ನಾನು? 1ಇಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 18 ಬರುತ್ತಾ? 18 / 2 ಮಾಡ್ಬೋದಾ ನಾನು? 9 ಬರುತ್ತಾ? 18 / 3 ಮಾಡ್ಬೋದಾ? 6 ಬರುತ್ತಾ? ಅದೇ 18 / 6 ಮಾಡ್ಬೋದಾ? 3 ಬರುತ್ತಾ? 18 / 9 ಮಾಡಿದ್ರೆ ನನಗೆ 2 ಬರುತ್ತಾ? ಹೌದಲ್ವಾ? ಇಷ್ಟು ನಂಬರಿಂದ ಡಿವೈಡ್ ಆಗ್ತಿದೆ. ಹಾಗಿದ್ರೆ ಇದು ಡಿವೈಡ್ ಆಗ್ತಾ ಇದೆ ಅಂದರೆ ಈ 18 ಅನ್ನೋದು ಒಂದು ಪ್ರೈಮ್ ನಂಬರ್ ಆಗುತ್ತಾ? ಖಂಡಿತವಾಗಿಯೂ ಇದು ಪ್ರೈಮ್ ನಂಬರ್ ಆಗೋದಿಲ್ಲ. ಇದೇನಾಗುತ್ತೆ? ಕಾಂಪೋಸಿಟ್ ನಂಬರ್ಗೆ ಸೇರುತ್ತೆ. ಪ್ರೈಮ್ ನಂಬರ್ ಅಂದರೆ ಏನಾಗಬೇಕು? ಒಂದು ನಂಬರ್ ಇಟ್ ಸೆಲ್ಫ್ 97 ಅಂತ ತಗೊಂಡೆ ಅಂದರೆ ಇದನ್ನು 1ರಿಂದ ಮಾತ್ರ ನಾನು ಏನು ಮಾಡ್ಬೋದು? ಡಿವೈಡ್ ಮಾಡ್ಬೋದು. ಮತ್ತು 97 ಇಟ್ ಸೆಲ್ಫ್ ನಾನು ಡಿವೈಡ್ ಮಾಡಿದೆ ಅಂದರೆ ನನಗೆ 1 ಬರುತ್ತೆ. ಇನ್ನು ಬೇರೆ ಯಾವುದೇ ಸಂಖ್ಯೆಯಿಂದನೂ ಕೂಡ ನಾನು ಇದನ್ನು ಡಿವೈಡ್ ಮಾಡೋಕ್ಕೆ ಆಗೋದಿಲ್ಲ.
ಈ ಥರ ಸಂಖ್ಯೆಗಳನ್ನು ನಾನು ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ 2, 3, 5, 7, 11, 13, 17 ಈ ಥರ ಸಂಖ್ಯೆಗಳು ಏನಾಗ್ತಾ ಹೋಗುತ್ತೆ 23. ಈ ಥರ ಸಂಖ್ಯೆಗಳು ನಮಗೆ ಅವಿಭಾಜ್ಯ ಸಂಖ್ಯೆಗಳಾಗುತ್ತೆ. ಏನಾದರೂ ಭಾಜ್ಯ ಸಂಖ್ಯೆಗಳು ಅಂದರೆ ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು? ಇವಾಗ ಇಲ್ಲಿ ಮಾಡಿದ್ದೀವಲ್ವಾ, ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಒಂದು ಕಾಂಪೋಸಿಟ್ ನಂಬರ್ಗೆ. ಏನು ಹಾಗಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳಿಂದ ಭಾಗಿಸಬಹುದಾದ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅಂದರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಲೇನು 1 ಅಥವಾ ಆ ನಂಬರ್ ಇಟ್ ಸೆಲ್ಫ್ ಅದೇ ಒಂದು ಸಂಖ್ಯೆಯನ್ನು ನಾವು ಭಾಗ ಮಾಡ್ಬೋದು, ಅದನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಆದರೆ ಕಾಂಪೋಸಿಟ್ ನಂಬರ್ ಅಂದರೆ ಏನು? ಭಾಜ್ಯ ಸಂಖ್ಯೆ ಅಂದರೆ ಏನು? 1 ಅಥವಾ 2ಕ್ಕಿಂತ ಹೆಚ್ಚಿನ ಸಂಖ್ಯೆಯಿಂದ ನಾವು ಭಾಗ ಮಾಡೋಕ್ಕೆ ಬರಬೇಕು. ಆ ಥರ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ಇದೆ. 18 ಅನ್ನೋದು ಎಷ್ಟು ಸಂಖ್ಯೆಯಿಂದ ಭಾಗ ಆಗ್ತಿದೆ? 1ರಿಂದ ಭಾಗ ಆಗ್ತಿದೆ, 2ರಿಂದ ಭಾಗ ಆಗ್ತಿದೆ, 3, 6, 9ರಿಂದನೂ ಕೂಡ ಭಾಗ ಆಗ್ತಿದೆ. ಆಮೇಲೆ ಅದ್ರ ಜೊತೆಗೆ ನಂಬರ್ ಇಟ್ ಸೆಲ್ಫಿಂದನೂ ಭಾಗ ಆಗುತ್ತಾ? 18 ಒಂದಲೇ 18 ಮಾಡಿದರೆ ನಮಗೇನು ಬರುತ್ತೆ? 1 ಅಂತ ಬರುತ್ತಾ? ಇಷ್ಟು ಸಂಖ್ಯೆಗಳಿಂದ ಭಾಗ ಆಗ್ತಿದೆ. ಹಾಗಿದ್ರೆ ನಿಮಗೆ ಇವಾಗ ಡಿಫ್ರೆನ್ಸ್ ಗೊತ್ತಾಗಿದೆ ಅನ್ಕೊತೀನಿ. ಪ್ರೈಮ್ ನಂಬರ್ಗೆ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಕಾಂಪೋಸಿಟ್ ನಂಬರ್ಗೆ ಡಿಫ್ರೆನ್ಸ್ ಏನು, ಹಾಗಂದರೆ ಏನು ಎಕ್ಸಾಂಪಲ್ಗಳ ಮುಖಾಂತರ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನಾವು ಇಲ್ಲಿವರೆಗೂ ಕಲ್ತಿರೋಂತಹ ಟೈಪ್ಸ್ಗಳು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಹೋಲ್ ನಂಬರ್, ಆಮೇಲೆ ಇಂಟೀಜರ್ಸ್ ಪೂರ್ಣಾಂಕ ಸಂಖ್ಯೆಗಳು, ಭಾಗಲಬ್ಧ ರ್ಯಾಷನಲ್ ನಂಬರ್, ಈವನ್ ನಂಬರ್ ಸಮಸಂಖ್ಯೆಗಳು, ಅದರ ಜೊತೆಗೆ ಆಡ್ ನಂಬರ್ ಬೆಸ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ನಂಬರ್ಸ್ ಭಾಜ್ಯ ಸಂಖ್ಯೆಗಳು. ಇದಿಷ್ಟು ನಾವು ಈ ನಂಬರ್ ಸಿಸ್ಟಮಲ್ಲಿ ಕಲ್ತಿರೋಂತಹ ಮೇಜರ್ ಟೈಪ್ಸ್ಗಳು. ಅದ್ರ ಜೊತೆಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಲವೊಂದು ನೋಟನ್ನು ಕೊಟ್ಟಿದ್ದಾರೆ. ಅಂದರೆ ಪೂರ್ತಿ ಸಮ್ಮರೈಸ್ ಮಾಡಿ ಕೊಟ್ಟಿರೋ ಅಷ್ಟು ಟೈಪನ್ನು ನಾವು ಕಲ್ತಾದ್ಮೇಲೆ ನಿಮಗೆ ಇಲ್ಲಿ ನೋಟ್ ಅಂತ ಒಂದು ಕೊಟ್ಟಿದ್ದಾರೆ. ಈ ನೋಟಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಅಷ್ಟು ಸಂಖ್ಯೆಗಳು, ಅಷ್ಟು ಕೈಂಡ್ಸಿನ ಸಮ್ಮರಿ ಥರ ನಮಗೆ ಪುಸ್ತಕದಲ್ಲಿ ಕೊಡೋ ರೀತಿಯಲ್ಲೇ ನಾವು ಕೂಡ ನಿಮಗೆ ನಮ್ಮ ಸ್ಟಡಿ ಮೆಟೀರಿಯಲ್ ಕೊಟ್ಟಿದ್ದೀವಿ. ಇದಿಷ್ಟನ್ನು ನೀವು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿವಿ ಅಂದರೆ ಎಷ್ಟೋ ಸಂಖ್ಯೆಗಳನ್ನು ನಾವು ಈಸಿಯಾಗಿ ಪಟ್ಟಂತ ನೀವು ಸಾಲ್ವ್ ಮಾಡಬಹುದು. ಇದನ್ನು ನಾವು ಒಂದೊಂದಾಗಿ ಏನು ಕೊಟ್ಟಿದ್ದಾರೆ ಈ ನೋಟಲ್ಲಿ ಅಂತ ಓದ್ತಾ ಹೋಗೋಣ. 1 ಈಸ್ ದ ಫಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್. ಮೊದಲ ಮತ್ತು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1 ಅಂತ ಹೇಳಿದ್ದಾರೆ. ನಾವು ಹೇಳಿದ ಹಾಗೇ ಕೌಂಟ್ ಮಾಡೋಕ್ಕೆ ನಾನು ಪ್ರಾರಂಭ ಮಾಡೋದೇ ಎಲ್ಲಿಂದ ಪ್ರಾರಂಭ ಮಾಡ್ತೀನಿ? 1, 2, 3 ಅಂತ ಪ್ರಾರಂಭ ಮಾಡ್ತೀವಿ ಅಲ್ವಾ? ಹಾಗಿದ್ದರೆ ನ್ಯಾಚುರಲ್ ನಂಬರ್ ಅಂದ್ರೇ ಕೌಂಟಿಂಗ್ ನಂಬರ್ಸ್ ಅಂತ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳಂತ ಹೇಳಿದ್ದೀನಿ. ಹಾಗಿದ್ರೆ ಮೊದಲ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವಾಗಲೂ ಏನಾಗಿರುತ್ತೆ? 1 ಆಗಿರುತ್ತೆ. ಚಿಕ್ಕ ಮತ್ತು ಮೊದಲ ಎರಡೂ ಕೂಡ ಫಸ್ಟ್ ಆ್ಯಂಡ್ ಸ್ಮಾಲೆಸ್ಟ್. ಅದ್ರ ನೆಕ್ಸ್ಟ್ ಬರ್ತಾ ಹೋಗೋದು 1ಕ್ಕಿಂತನೂ ದೊಡ್ಡದಾಗಿರೋ ಸಂಖ್ಯೆ ಯಾವುದು? 2, 2ಕ್ಕಿಂತನೂ ದೊಡ್ಡದಾಗಿರೋ ಸಂಖ್ಯೆ 3, 3ಕ್ಕಿಂತ ದೊಡ್ಡದಾಗಿರೋ ಸಂಖ್ಯೆ 4. ಹೀಗೆ ಹೋಯಿತು ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲೇ ಹೋಗ್ತಾ ಹೋಗುತ್ತೆ. ಇದಕ್ಕಿಂತ ಚಿಕ್ಕದಾಗಿರೋ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇಲ್ಲ. ಹಾಗಿದ್ದರೆ 1 ಅನ್ನೋದೇ ಒಂದು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗಿದೆ. ಫಸ್ಟ್ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊತೀನಿ. ಸೆಕೆಂಡ್ ಪಾಯಿಂಟ್, 0 ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್. 0 ಎಂಬುದು ಧನಾತ್ಮಕ ಅಥವಾ ಋಣಾತ್ಮಕ ಸಂಖ್ಯೆ ಅಲ್ಲ ಅಂತ ಹೇಳಿದೆ. ಆಗಲೇ ಇಂಟೀಜರ್ಸ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಹೇಳಿದೆ 1, 2, 3, 4 ಅಂತ ತಗೊಂಡೆ, ಆಯಿತಾ? -1, -2, -3 ಅಂತ ನಾವೇನಾದರೂ ತಗೊಂಡ್ವಿ ಅಂದರೆ ಈ 1 ಅನ್ನೋ ಒಂದು ಸಂಖ್ಯೆಗೆ -1 ಅಂತ ನಾವು ಬರೆದಿರ್ತೀವಿ. ಅದೇ 2 ಅನ್ನೋ ಒಂದು ಸಂಖ್ಯೆಗೆ -2 ಅಂತ ಬರ್ತೀವಿ. ಎಲ್ಲಾದರೂ ನೀವು +0 -0 ಅಂತ ನೋಡಿದ್ದೀರಾ? ಎಲ್ಲೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಥರ ಎಕ್ಸಿಸ್ಟೇ ಆಗಿಲ್ಲ. ಅಂದರೆ ಏನು? 0 ಎಂಬುದು ಒಂದು ಪಾಸಿಟಿವ್ ನಂಬರ್ ಕೂಡ ಅಲ್ಲ, ಒಂದು ನೆಗೆಟಿವ್ ನಂಬರ್ ಕೂಡ ಅಲ್ಲ. ಅದು ಎರಡೂ ಅಲ್ಲ, ಧನಾತ್ಮಕ ಸಂಖ್ಯೆನೂ ಅಲ್ಲ, ಋಣಾತ್ಮಕ ಸಂಖ್ಯೆ ಕೂಡ ಅಲ್ಲ. ಇದನ್ನು ಕೂಡ ನೀವು ತುಂಬ ಗಮನದಲ್ಲಿ ಇಟ್ಕೋಬೇಕು. ಎಕ್ಸಾಮಲ್ಲಿ ನಿಮಗೆ ಕೇಳಬಹುದು, ಏನಂತ? 0 ಪಾಸಿಟಿವ್ ಧನಾತ್ಮಕ ಸಂಖ್ಯೆಯೋ ಅಥವಾ ಋಣಾತ್ಮಕ ಸಂಖ್ಯೆಯೋ ಅಂತ ಕೇಳಿದರೆ ನೀವು ಇದನ್ನು ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಅದು ಋಣಾತ್ಮಕ ಸಂಖ್ಯೆನೂ ಅಲ್ಲ, ಧನಾತ್ಮಕ ಸಂಖ್ಯೆನೂ ಅಲ್ಲ ಅಂತ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್, 0 ಈಸ್ ಈವನ್ ನಂಬರ್. 0 ಎಂಬುದು ಸಮಸಂಖ್ಯೆ ಅಂತ ಅಂದರು ಅಲ್ವಾ?
0 ಎಂಬುದು ಸಮಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಅದರ ನೆಕ್ಸ್ಟ್ ಪಾಯಿಂಟನ್ನು ಜೊತೆಗೆ ನೋಡಿ, 2 ಇಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಈವನ್ ನಂಬರ್ ಅಂತ. 0 ಅತಿ ಚಿಕ್ಕ ಸಂಖ್ಯೆ ಅಂತಲೂ ನಾವು ಹೇಳ್ತೀವಿ ಅಲ್ವಾ. 2ಗೆ ಕಂಪೇರ್ ಮಾಡ್ಕೊಂಡ್ವಿ ಅಂದರೆ 0 ಚಿಕ್ಕ ಸಂಖ್ಯೆ ಹೌದಲ್ವಾ. ಇವೆರಡೂ ಪಾಯಿಂಟನ್ನು ನೀವು ಒಟ್ಟಿಗೆ ನೋಡಿದರೆ 0 ಈಸ್ ಅ ಈವನ್ ನಂಬರ್ ಅಂತ ಹೇಳ್ತಿದ್ದೀವಿ. 2 ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಈವನ್ ನಂಬರ್ ಅಂದರೆ ಅತಿ ಚಿಕ್ಕ ಧನಾತ್ಮಕ ಸಮಸಂಖ್ಯೆ ಅಂತ ಹೇಳ್ತೀವಿ. ಪಾಸಿಟಿವ್ ಈವನ್ ನಂಬರ್ ಅಂತ ಅಂತಿದ್ದೀವಿ. ಈ 0 2ಕ್ಕಿಂತ ಚಿಕ್ಕದು ಹೌದಾ? ಹೌದು. ಇದು ಈವನ್ ನಂಬರ್ ಹೌದಾ? ಹೌದು. ಆದರೂ ನಾವು ಯಾಕೆ ಇದಕ್ಕೆ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳ್ತಾ ಇಲ್ವಾ, ಚಿಕ್ಕ ಸಂಖ್ಯೆ ಅಂತ ಹೇಳ್ತಾ ಇಲ್ಲ ಅನ್ನೋದಾದರೆ, ನಾನು ಇವಾಗಿನ್ನೂ ನಾವು ನಂಬರ್ ಲೈನನ್ನು ಬರೆದಾಗ 0 ಅಂತ ತಗೊಂಡೆ, -2 ಅಂತ ತಗೊಂಡು, +2 ಅಂತ ತಗೊಂಡ್ರೆ -2 ಅಂತ ತಗೊಂಡ್ವಿ ಅಂದರೆ ನಾವು ಪ್ರಾರಂಭ ಮಾಡೋದೇ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ. ಇದು ಈವನ್ ನಂಬರ್ ಹೌದು, ಆದರೆ ನಾವು ಚಿಕ್ಕ ಸಂಖ್ಯೆ ಅಂತ ಪ್ರಾರಂಭ ಮಾಡಿದ್ರೆ ಇಲ್ಲಿಂದ ಮಾಡ್ತೀವಿ. ಈ ನೆಗೆಟಿವ್ ಈ ಕಡೆಯಿಂದ ಹೋದರೆ ಎಲ್ಲ ಏನಾಗುತ್ತೆ, ನೆಗೆಟಿವ್ ಅಂದರೆ ಚಿಕ್ಕ ಚಿಕ್ಕ ಸಂಖ್ಯೆಗಳು ಬರ್ತಾ ಹೋಗುತ್ತೆ ಈ ಸಂಖ್ಯೆಗೆ ಕಂಪೇರ್ ಮಾಡಿದ್ವಿ ಅಂದರೆ. ಆದರೆ ಇದು ಪಾಸಿಟಿವ್ ಸಂಖ್ಯೆ, ಇದು ನೆಗೆಟಿವ್ ಸಂಖ್ಯೆ ಗಮನದಲ್ಲಿ ಇರಬೇಕು ಆಯಿತಾ. ಅದಕ್ಕಾಗಿ ನಾವು ಇದನ್ನು 2 ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಈವನ್ ನಂಬರ್ ಅಂತ ಹೇಳ್ತೀವಿ. 0 ಈವನ್ ನಂಬರ್ ಆಗಿದ್ದರೂ ಕೂಡ ನಾವು 2 ಕೂಡ ಪಾಸಿಟಿವ್ ಸ್ಮಾಲೆಸ್ಟ್ ಈವನ್ ನಂಬರ್ ಅಂತ ಹೇಳ್ತೀವಿ ಆಯಿತಾ. ಚಿಕ್ಕ ಧನಾತ್ಮಕ ಸಮಸಂಖ್ಯೆ ಅಂತ ಹೇಳ್ತೀವಿ. 0 ಎಂಬುದು ಸಮಸಂಖ್ಯೆ ಹೌದಾ? ಹೌದು ಅಂತ ಕೂಡ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಏನಿದೆ, 1 ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಆಡ್ ನಂಬರ್. ಹೌದು, ಅತಿ ಚಿಕ್ಕ ಧನಾತ್ಮಕ ಬೆಸ ಸಂಖ್ಯೆ ಯಾವುದು? 1. ಬೆಸ ಸಂಖ್ಯೆ ಪ್ರಾರಂಭವಾಗೋದೇ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಬೆಸ ಸಂಖ್ಯೆ ಪ್ರಾರಂಭ ಆಗೋದೇ 1, 1, 3, 5, 7, 9 ಹೀಗೆ ಅಪ್ ಟು ಇನ್ಫಿನಿಟಿವರೆಗೂ ಹೋಗ್ತಾ ಇರುತ್ತೆ ಅಲ್ವಾ. ಏನಾಗುತ್ತೆ, ಏನು ಹೇಳ್ತಿದ್ದೀವಿ? ಅತಿ ಚಿಕ್ಕ ಧನಾತ್ಮಕ, ಅತಿ ಚಿಕ್ಕ ಪಾಸಿಟಿವ್ ಬೆಸ ಸಂಖ್ಯೆ. ಪಾಸಿಟಿವ್ ಬೆಸ ಸಂಖ್ಯೆ ಅಂದರೆ ಇದಕ್ಕೆ +1 ಅಂತ ಇದೆ ಅಲ್ವಾ. +1 ಏನಾದರೂ ಋಣಾತ್ಮಕ ಅಂತ ಬಂದುಬಿಟ್ರೆ -1 ಅಂತ ಬರಿತಿದ್ವಿ ಹೌದಲ್ವಾ. ಅದಕ್ಕೆ +1 ಬೆಸ ಸಂಖ್ಯೆ, ಅತಿ ಚಿಕ್ಕ ಬೆಸ ಸಂಖ್ಯೆ ಅನ್ನೋದು ಪಾಸಿಟಿವ್ ಅಲ್ವಾ. ಪಾಸಿಟಿವ್ ಅತಿ ಚಿಕ್ಕ ಧನಾತ್ಮಕ ಸಂಖ್ಯೆ ನಾವು 1 ಅಂತ ಹೇಳ್ತೀವಿ. ಅತಿ ಚಿಕ್ಕ ಧನಾತ್ಮಕ ಬೆಸ ಸಂಖ್ಯೆ 1. ಅದೇ ಅತಿ ಚಿಕ್ಕ ಧನಾತ್ಮಕ ಸಮಸಂಖ್ಯೆ ಯಾವ್ದಾಗುತ್ತೆ? 2 ಆಗುತ್ತೆ ಅಲ್ವಾ. ನೆಕ್ಸ್ಟ್ ಪಾಯಿಂಟ್ ನೋಡಿ, 2 ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ನಾವು ಪ್ರೈಮ್ ನಂಬರಲ್ಲಿ ನೋಡೋದಾದರೆ ನಾವು ಪ್ರಾರಂಭ ಮಾಡದೆ ಪ್ರೈಮ್ ನಂಬರಲ್ಲಿ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? 2 ಮಾತ್ರ ಅವಿಭಾಜ್ಯ ಸಮಸಂಖ್ಯೆ ಅಂತ ಹೇಳ್ತೀವಿ. ಸಮಸಂಖ್ಯೆಗಳಲ್ಲಿ ಪ್ರಾರಂಭ ಆಗೋದು 2ರಿಂದ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸನ್ನು ನಾವು ಪ್ರಾರಂಭ ಮಾಡೋದು 2ರಿಂದನೇ ಪ್ರಾರಂಭ ಮಾಡ್ತೀವಿ. ಅಬ್ಸರ್ವ್ ಮಾಡೋದಾದರೆ 2, 3, 5, 7, 11, 13, 17 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದೆಲ್ಲ ಯಾವ ನಂಬರು? ಇದೆಲ್ಲ ಪ್ರೈಮ್ ನಂಬರ್. ಈ ಪ್ರೈಮ್ ನಂಬರಲ್ಲಿ ಅಬ್ಸರ್ವ್ ಮಾಡಿದರೆ ನೀವು ಇಲ್ಲಿ ಬರ್ತಿರೋದೆಲ್ಲ ಆಡ್ ನಂಬರ್ ಹೌದಾ? ಹೌದು, ಇದೆಲ್ಲ ಆಡ್ ನಂಬರ್, ಇದೊಂದನ್ನು ಬಿಟ್ಟು. ಯಾಕೆಂದರೆ ಇದು ಈವನ್ ನಂಬರ್ ಹೌದಲ್ಲ. ಇದು ಈವನ್ ನಂಬರ್ ಸಮಸಂಖ್ಯೆ. ಹಾಗಿದ್ರೆ 2 ಅನ್ನೋದು ಮಾತ್ರ ನಿಮಗೆ ಪ್ರಶ್ನೆಯಲ್ಲಿ ಕೇಳ್ಬೋದು. ಯಾವ ಒಂದು ಪ್ರೈಮ್ ನಂಬರ್ ಸಮಸಂಖ್ಯೆ ಆಗಿರುತ್ತೆ ಅಂತ ಕೇಳಿದರೆ ನಂಬರ್ 2 ಈಸ್ ದ ಓನ್ಲಿ ಒನ್ ಈವನ್ ಪ್ರೈಮ್ ನಂಬರ್ ಅಂತ ನಾವು ಹೇಳ್ಬೋದು. 2 ಅನ್ನೋ ಸಂಖ್ಯೆ ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಅದನ್ನು ಬಿಟ್ಟು ಇನ್ನು ಉಳಿದಂತಹ ಯಾವುದೇ ಪ್ರೈಮ್ ನಂಬರಿಗೆ ನೀವು ಹೋದರೂ ಅಲ್ಲಿ ನಮಗೆ ಯಾವುದೇ ಈವನ್ ನಂಬರ್ ಸಿಗೋದಿಲ್ಲ. ಎಲ್ಲವೂ ಕೂಡ ಆಡ್ ನಂಬರ್ ಆಗಿರೋಂತಹ ನಂಬರ್ಗಳೇ ನಮಗೆ ಪ್ರೈಮ್ ನಂಬರ್ ಆಗಿ ಸಿಗುವಂಥದ್ದು. ನೆಕ್ಸ್ಟ್ ನಂಬರ್ ನೋಡೋದಾದರೆ ನೆಕ್ಸ್ಟ್ ಪಾಯಿಂಟ್, 4 ಈಸ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ 4. 2 ಸಮಸಂಖ್ಯೆಯಲ್ಲಿ ಹೋಗ್ಬಿಡ್ತು, 2 ಪ್ರೈಮ್ ನಂಬರಲ್ಲಿ ಹೋಗ್ಬಿಡ್ತು ಅಲ್ವಾ. ನೆಕ್ಸ್ಟ್ ನಾವು ಕಾಂಪೋಸಿಟ್ ನಂಬರ್ನ ಪ್ರಾರಂಭ ಮಾಡೋದೇ ಎಲ್ಲಿಂದ ಪ್ರಾರಂಭ ಮಾಡ್ತೀವಿ? ಕಾಂಪೋಸಿಟ್ ನಂಬರ್ ನಮಗೆ ಪ್ರಾರಂಭ ಆಗೋದೇ 4, 8, 6 ಅಲ್ವಾ, 9, 10. ಹಾಗಿದ್ರೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಕಾಂಪೋಸಿಟ್ ನಂಬರ್ ನಮಗೆ ಪ್ರಾರಂಭ ಆಗೋದು 4ರಿಂದ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ನೋಟ್ಸ್ಗಳು. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ನೀವು ವರ್ಕ್ ಕೂಡ ಮಾಡಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್,
1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ. ಅಂದರೆ 1 ಅನ್ನೋದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರಲ್ಲೂ ಅಲ್ಲ ಅಂತ ಹೇಳ್ತಾರೆ. 1 ಎಂಬುದು ಭಾಜ್ಯ ಅಥವಾ ಅವಿಭಾಜ್ಯ ಸಂಖ್ಯೆ ಎರಡೂ ಅಲ್ಲ ಅಂತ ಅಂತಿದ್ದಾರೆ. ನೀವು ಅಬ್ಸರ್ವ್ ಮಾಡಿದರೆ ನಮಗೆ ಭಾಜ್ಯ ಸಂಖ್ಯೆಗಳು ಪ್ರಾರಂಭ ಆಗೋದು ಎಲ್ಲಿಂದ ಆಗುತ್ತೆ? ಭಾಜ್ಯ ಸಂಖ್ಯೆಗಳು ಪ್ರಾರಂಭ ಆಗೋದು 4, 6, 8, 9, 10 ಇದೇನು ಭಾಜ್ಯ ಸಂಖ್ಯೆಗಳು ಅಂದರೆ ಕಾಂಪೋಸಿಟ್ ನಂಬರ್ಸ್ ಆಯಿತಾ. ಅದೇ ನಮಗೆ ನೈದರ ಪ್ರೈಮ್ ನಂಬರ್ ಅಂತ ಅಂದರೆ ಪ್ರೈಮ್ ನಂಬರ್ ಎಲ್ಲಿಂದ ಪ್ರಾರಂಭ ಆಗೋದು? 2, 3, 5, 7 ಹೀಗೆ ಹೋಗ್ತಾ ಇರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ನಮಗೆ ಇಲ್ಲಿ 1 ಕೂಡ ಬರ್ತಾ ಇಲ್ಲ. ಕಾಂಪೋಸಿಟ್ ನಂಬರಲ್ಲೂ 1 ಬರ್ತಾ ಇಲ್ಲ, ಈ ಕಡೆ ಪ್ರೈಮ್ ನಂಬರು ಕೂಡ ನಮಗೆ 1 ಬರ್ತಾ ಇಲ್ಲ. ಹಾಗಿದ್ರೆ ಪ್ರೈಮ್ ನಂಬರ್ ಅನ್ನೋದು ಭಾಜ್ಯ ಸಂಖ್ಯೆನೂ ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಈವನ್ ನಂಬರ್ ಈಸ್ ಈಕ್ವಲ್ ಟು ಈವನ್ ನಂಬರ್ ಪವರ್ ಹೋಲ್. ಈವನ್ ನಂಬರ್ ಪವರ್ ಎನ್ ಅಂತ ತಗೊಂಡ್ವಿ ಅಂದರೆ ನಮಗೆ ಏನು ಬರುತ್ತೆ? ಈವನ್ ನಂಬರ್ ಅಂತಲೇ ಬರುತ್ತೆ. ಅಂದರೆ ಸಮಸಂಖ್ಯೆ ಪವರ್ ಎನ್ ಅಂತ ತಗೊಂಡ್ರೆ ನಮಗೆ ಸಮಸಂಖ್ಯೆನೇ ಬರುತ್ತೆ. ಫಾರ್ ಎಕ್ಸಾಂಪಲ್, ಸಮಸಂಖ್ಯೆ ಅಂತ ಬಂದರೆ ಅತಿ ಚಿಕ್ಕ ಸಮಸಂಖ್ಯೆ ಪಾಸಿಟಿವ್ ಈವನ್ ನಂಬರ್ ಏನಾಗಿರುತ್ತೆ? 2 ಅಂತ ತೊಗೊಂಡ್ವಿ ಅಂದರೆ ಪವರ್ ಎನ್ ಅಂತ ತಗೊಳ್ಳಿ. ಈ ಎನ್ ಪ್ಲೇಸಲ್ಲಿ ನಂಬರ್ನ ಹಾಕ್ತಾ ಹೋಗಿ. ಎನ್ ಈಸ್ ಈಕ್ವಲ್ ಟು 1, 2, 3, 4 ಅಂತ ಹಾಕ್ತಾ ಹೋಗಿ. ಇಲ್ಲಿ ಹೇಳ್ತಿರೋ ಪಾಯಿಂಟ್ ಏನು? 2 ಪವರ್ 1 ಅಂತ ಹಾಕೋಣ. ಏನು ಬರುತ್ತೆ ನಮಗೆ? 2 ಪವರ್ 1 ಅಂದರೆ 2 ಬರುತ್ತೆ ಅಲ್ವಾ? ಅದೇ 2 ಪವರ್ 2 ಅಂತ ಹಾಕಿ. ಬರ್ತಾ ಇರೋದೇನು? 2 ಸ್ಕ್ವೇರ್ ಏನು? 4. ಈ 2 ಪವರ್ 2 ಅಂದರೆ ಏನು? 2 ಇಂಟು 2 ಅಂತ 2 ಸಾರಿ ಇದನ್ನು ಮಲ್ಟಿಪ್ಲೈ ಮಾಡಿ ಅಂತ. ಈ 2 ಪವರ್ 1 ಅಂದರೆ 1 ಸಾರಿ ಮಲ್ಟಿಪ್ಲೈ ಮಾಡಿ ಅಂತ ಆಯಿತಾ? 2 ಬಂತು. ಅದೇ 2 ಪವರ್ 3 ಅಂತ ಅಂದರೆ ಈ 2 3 ಸಾರಿ ಮಲ್ಟಿಪ್ಲೈ ಮಾಡಿ ಅಂತ ಅರ್ಥ. 2 ಇಂಟು 2 ಇಂಟು 2 ಅಂತ. ಅವಾಗ ಏನು ಬರುತ್ತೆ? 8 ಬರುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಹೋಗ್ತಿದ್ರೆ ಈ 2 ಪವರ್ 1 ಅಂತ ಬಂದಾಗ ನಮಗೆ 2ನೇ ಬರ್ತಿದೆ. 2 ಪವರ್ 2 ಅಂತ ಬಂದಾಗ 4 ಬರ್ತಿದೆ. 2 ಪವರ್ 3 ಅಂತ ಬಂದಾಗ 8 ಬರ್ತಾ ಇದೆ. 2 ಪವರ್ 4 ಅಂತ ಮಾಡಿ ಆವಾಗಲೂ ನಮಗೆ 16 ಬರ್ತಿದೆ. ಇಲ್ಲಿ ಬರ್ತಿರೋಂತಹ ಸಂಖ್ಯೆಗಳೆಲ್ಲ ಏನಾಗ್ತಿದೆ? ಇವೆಲ್ಲ ಈವನ್ ನಂಬರ್ಸ್ ಹೌದಲ್ಲ? 2 ಅನ್ನೋದು ಒಂದು ಈವನ್ ನಂಬರ್, 4 ಅನ್ನೋದು ಒಂದು ಈವನ್ ನಂಬರ್, 8 ಅನ್ನೋದು ಒಂದು ಈವನ್ ನಂಬರ್, 16 ಅನ್ನೋದು ಈವನ್ ನಂಬರ್. ನೀವು ಎಷ್ಟೇ ನಂಬರ್ಗೆ ನೀವು ಮಾಡ್ತಾ ಹೋಗಿ. ಇದಷ್ಟೇ ಅಲ್ಲ, ಇವಾಗ 3 ಪವರ್ ಸಮಸಂಖ್ಯೆ ಇಲ್ಲಿ ಕೊಡ್ತಾ ಇರೋದು ಸಮಸಂಖ್ಯೆ ಅಲ್ವಾ? ಅದೇ ಸಮಸಂಖ್ಯೆ ಇವಾಗ ನೀವು 4 ಸ್ಕ್ವೇರ್ ಅಂತ ಮಾಡಿ, 4 ಪವರ್ 2 ಅಂತ ಮಾಡಿ, ನಿಮಗೆ ಬರೋದೇನು? 16 ಅಂತ ಬರುತ್ತೆ. ಅದೇ ಸಮಸಂಖ್ಯೆ 6 ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೆ? 36. ಇವೆಲ್ಲ ಏನು? 16, 36, ಈ 16, 2, 4, 8 ಇವೆಲ್ಲ ನಂಬರ್ಗಳು ಏನಾಗಿರುತ್ತೆ? ಇವೆಲ್ಲವೂ ಕೂಡ ಸಮಸಂಖ್ಯೆ. ಅಂದರೆ ಏನು? ಈವನ್ ನಂಬರ್ ಸಮಸಂಖ್ಯೆ ಪವರ್ ಎನ್ ಅಂತ ಮಾಡಿದರೆ ನಮಗೆ ಬರೋದು ಯಾವಾಗಲೂ ಸಮಸಂಖ್ಯೆನೇ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅಂದರೆ ಯಾವುದೇ ಒಂದು ಸಮಸಂಖ್ಯೆಯ ಪವರ್ ನಾವು ತಗೊಂಡು ನಾವು 2 ಪವರ್ ಮಾಡಿದರೆ ಅಂದರೆ 4 ಸ್ಕ್ವೇರ್, 4 ಕ್ಯೂಬ್, 4 ಪವರ್ 16 ಎಷ್ಟೇ ನಂಬರ್ ತೊಗೊಳ್ಳಿ, ಈ ಎನ್ ಜಾಗದಲ್ಲಿ ಯಾವುದೇ ನಂಬರ್ ತೊಗೊಳ್ಳಿ, ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ? ಇಲ್ಲಿ ಬರುವಂತಹ ಸಂಖ್ಯೆ ನಮಗೆ ಸಮಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಆಡ್ ನಂಬರ್ ಪವರ್ ಎನ್ ಗಿವ್ಸ್ ಆಡ್ ನಂಬರ್. ಬೆಸ ಸಂಖ್ಯೆ ಪವರ್ ಎನ್ ಈಸ್ ಈಕ್ವಲ್ ಟು ಬೆಸ ಸಂಖ್ಯೆ. ಈ ಈವನ್ ನಂಬರಿಗೆ ಹೇಗೆ ಮಾಡಿದ್ವೋ ಅದೇ ರೀತಿ ನಾವು ಆಡ್ ನಂಬರಿಗೆ ಮಾಡಿದ್ವಿ ಅಂದರೆ ಬೆಸ ಸಂಖ್ಯೆಗೆ ಮಾಡಿದ್ವಿ ಅಂದರೆ, ಬೆಸ ಸಂಖ್ಯೆ ಅಂದರೆ 3 ಅಂತ ತಗೊಳ್ಳೋಣ ಆಯಿತಾ? 3 ಅಂತ ತಗೊಳ್ಳೋಣ. 3 ಪವರ್ 1 ಅಂತ ತಗೊಳ್ಳಿ, 3 ಬರುತ್ತಾ? 3 ಪವರ್ 2 ಅಂತ ತಗೊಳ್ಳಿ, 3 ಪವರ್ 2 ಮಾಡಿದ್ರೆ 9 ಬರುತ್ತಾ? 3 ಪವರ್ 3 ಮಾಡಿ 27 ಬರುತ್ತಾ? 3 ಪವರ್ 4 ಮಾಡಿ 81 ಬರುತ್ತಾ? ಹಾಗೆ 5 ಸ್ಕ್ವೇರ್ ಮಾಡಿ 25 ಬರುತ್ತಾ? 5 ಕ್ಯೂಬ್ ಮಾಡಿ 125 ಬರುತ್ತಾ? ಇದೆಲ್ಲ ಏನು? ಈ 3 ಪವರ್ ಮಾಡಿದಾಗ 3 ಸ್ಕ್ವೇರ್ ಮಾಡಿದಾಗ 9, 3 ಪವರ್ ಕ್ಯೂಬ್ ಮಾಡಿದಾಗ 27, 3 ಪವರ್ 4 ಮಾಡಿದಾಗ 81. ಈ 3, 9, 27, 81, 25, 125 ಅನ್ನೋದೆಲ್ಲ ಯಾವ ನಂಬರು? ಇದೆಲ್ಲ ಆಡ್ ನಂಬರ್.
ಹಾಗಿದ್ರೆ ಆಡ್ ನಂಬರಿನ ಪವರ್ ತೊಗೊಂಡ್ವಿ ಅಂದರೆ ನಮಗೆ ಬರುವಂತಹ ಸಂಖ್ಯೆ ಏನಾಗಿರುತ್ತೆ, ಎಲ್ಲವೂ ಕೂಡ ಆಡ್ ನಂಬರೇ ಆಗಿರುತ್ತೆ. ಇಲ್ಲಿ ಈವನ್ ನಂಬರ್ನ ಪವರ್ ತೊಗೊಂಡ್ವಿ ಅಂದರೆ ಈವನ್ ನಂಬರಿನ ಪವರ್ ಮಾಡಿದರೆ ನಾವು ಯಾವುದೇ ಸಂಖ್ಯೆ ಆಗಿದ್ರದ್ದು ನಮಗೆ ಸಮ ಸಂಖ್ಯೆನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಪ್ರೈಮ್ ನಂಬರ್ ಕೋಡ್ ಫ್ರಮ್ 1 to 200 ಅಂತ ಅಂತಿದ್ದಾರೆ. ಇದು ನಿಮಗೆ ಅರ್ಥ ಆಗಬೇಕು ಅಂದರೆ ನೆಕ್ಸ್ಟ್ ಈ ಚಾರ್ಟಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಒಂದು ಪಾಯಿಂಟ್ ಪ್ರೈಮ್ ನಂಬರ್ ಕೋಡ್ ಫ್ರಮ್ 1 to 200 ಅಂತ ಹೇಳ್ತಿದಾರಲ್ಲ, ಈ ಕೋಡ್ಗಳು ಕೊಟ್ಟಿದ್ದಾರಲ್ಲ 4422 32 23 21 411 31 22 214 ಅಂತ ಈ ಕೋಡ್ಗಳು ಕೊಟ್ಟಿದ್ದಾರಲ್ಲ, ಈ ಕೋಡ್ಗಳು ಏನಾಗ್ತಿದೆ ಅಂದರೆ ಈ 0ಇಂದ 10ರ ಒಳಗಡೆ ನಮಗೆ ಎಷ್ಟು ಪ್ರೈಮ್ ನಂಬರ್ಸ್ ಬರುತ್ತೆ, ಎಷ್ಟು ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಈ 0ಇಂದ 10ರ ಒಳಗಡೆ ಬರುತ್ತೆ ಅಂತ. ಅಂದರೆ ಈ 0ಇಂದ 10ರ ಒಳಗಡೆ ಬರ್ತಾ ಇರೋಂತಹ ಪ್ರೈಮ್ ನಂಬರ್ಸ್ ಎಷ್ಟಿದೆ, 2 3 4 2 3 5 ಮತ್ತು 7. ಅಂದರೆ ಒಟ್ಟಾರೆಯಾಗಿ ನಮಗೆ ಎಷ್ಟು ಸಂಖ್ಯೆಗಳು ಎಷ್ಟು ಅಂಕೆಗಳು ಅಂತ ಯೋಚನೆ ಮಾಡಿ. ಆವಾಗ ಎಷ್ಟು ಬರ್ತಾ ಇದೆ, 4 ಅಂಕೆಗಳ ಒಂದು ಪ್ರೈಮ್ ನಂಬರ್ ನಮಗೆ ಬರ್ತಾ ಇದೆ ಅಲ್ವಾ. ಅದೇನೇ ಅವರು ಈ ಕೋಡ್ ಮುಖಾಂತರ ಹೇಳ್ತಿರೋದು. 0ಇಂದ 10ರ ಒಳಗಡೆ 4 ಬರ್ತಾ ಇದೆ, ಆಮೇಲೆ 10ರಿಂದ 20ರ ಒಳಗಡೆ ಅಂದರೆ 11ರಿಂದ 20ರ ಒಳಗಡೆ ನಮಗೆ 4 ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ 21ರಿಂದ 30ರ ಒಳಗಡೆ 2 ಬರುತ್ತೆ. ಅದನ್ನೇ ಆ ಕೋಡನ್ನೇ ಅಂಟಿಲ್ ಎಲ್ಲಿವರೆಗೂ 200ರವರೆಗೂ ಹೇಳ್ತಾ ಇರೋದವರು, ಆಯಿತಾ. ಅದು ಈ 11 ಅನ್ನೋ ಒಂದು ಪಾಯಿಂಟ್ ಏನಿದೆಯಲ್ಲ, ಆ ಪ್ರೈಮ್ ನಂಬರ್ಸಿನ ಕೋಡ್ಗಳನ್ನು ಹೇಳ್ತಿದ್ದಾರೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರಿ ಅಂದರೆ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾಕಂದರೆ ಪ್ರಶ್ನೆಗಳು ಹೇಗೆ ಕೇಳ್ತಾರೆ ಅಂದರೆ, ಇವಾಗ 21ರಿಂದ 30ರ ಒಳಗಡೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ಬರುತ್ತೆ ಅಂತ ಅಂದಾಗ ನೀವು ಡೈರೆಕ್ಟಾಗಿ ನಿಮಗೆ ಈ ಕೋಡ್ ಏನಾದರೂ ಗೊತ್ತಿತ್ತು ಅಂದರೆ 2 ಅಂತ ಈಸಿಯಾಗಿ ಬರಿಬೋದು. ಇಲ್ಲ ಅಂದರೆ ನೀವು 0ಇಂದ 40ವರೆಗೂ ಇಲ್ಲ 21ರಿಂದ 30ವರೆಗೂ ಬರ್ಕೊಂಡು ಆಮೇಲೆ ಯಾವುದೋ ಅವಿಭಾಜ್ಯ ಸಂಖ್ಯೆ ಅಂತ ಮಾರ್ಕ್ ಮಾಡ್ಕೊತ ಕೂತ್ಕೊಂಡು ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಕೋಡನ್ನು ನೆನ್ಪಿಟ್ಕೊಂಡಿದ್ರಿ ಅಂದರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈ ಒಂದು ಚಾರ್ಟನ್ನು ನೀವು ಕಲ್ತ್ರಿ ಅಂದರೆ ತುಂಬಾ ಬೆನಿಫಿಟ್ ಆಗಿರುತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಓದಿದ್ದು ಈ ಒಂದು ಚಾರ್ಟಲ್ಲಿದೆ. ಇಲ್ಲಿ ನೋಡ್ತಾ ಹೋದರೆ ನಂಬರ್ಸ್, ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. 0ಇಂದ 10ರೊಳಗೆ ಎಷ್ಟು ಸಮ ಸಂಖ್ಯೆಗಳು ಬರುತ್ತೆ, 0ಇಂದ 10ರೊಳಗಡೆ ಎಷ್ಟು ಬೆಸ ಸಂಖ್ಯೆಗಳು ಬರುತ್ತೆ, 0ಇಂದ 10ರೊಳಗಡೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರುತ್ತೆ, 0ಇಂದ 10ರ ಒಳಗಡೆ ಎಷ್ಟು ಭಾಜ್ಯ ಸಂಖ್ಯೆಗಳು ಬರುತ್ತೆ, ಅವು ಯಾವುವು ಅಂತವು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ತಾ ಹೋದರೆ 0ಇಂದ 10ರೊಳಗಡೆ ಬರುವಂತಹ ಸಮ ಸಂಖ್ಯೆಗಳು ಯಾವ್ದ್ಯಾವುದು, 2 4 6 8 10. ಅದೇ ಬೆಸ ಸಂಖ್ಯೆಗಳಾದರೆ ಇದನ್ನು ಬಿಟ್ಟು 1 3 5 7 9, ಆಯಿತಾ. ಇದು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. ಈ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳು ಅಂತ ಅಂದರೆ ಹೇಳಿದ್ದೀನಿ, 1 ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲಿಕ್ಕೆ ಬರೋದು ಅವಿಭಾಜ್ಯ ಸಂಖ್ಯೆ. 1ರಿಂದ 2 ಹೆಚ್ಚು 1 2 ಅಥವಾ ಹೆಚ್ಚು ಸಂಖ್ಯೆಯಿಂದ ಭಾಗ ಮಾಡೋಕ್ಕೆ ಬರುವಂಥ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ದೀವಿ. ಈ 2 3 5 7 ಸಂಖ್ಯೆಗಳು 10ರ ಒಳಗಡೆ ಬರುವಂತಹ ಅವಿಭಾಜ್ಯ ಸಂಖ್ಯೆಗಳು. 4 6 8 9 10 ಭಾಜ್ಯ ಸಂಖ್ಯೆಗಳು ಯಾವುದ್ರೊಳಗಡೆ ಬರೋದು, 0ಇಂದ 10ರೊಳಗಡೆ ಬರೋದು. ಅದೇ ರೀತಿ 11ರಿಂದ 20ರೊಳಗೆ ಬರುವಂತಹ ಸಂಖ್ಯೆಗಳು ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಒಂದೊಂದಾಗೆ. 11ರಿಂದ 20, 21ರಿಂದ 30, 31ರಿಂದ ಇದೇ ರೀತಿ ನಿಮಗೆ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅಂದರೆ 200ರವರೆಗೂ ಕೊಟ್ಟಿದ್ದಾರೆ. ಇದನ್ನು ನೀವು ನೀಟಾಗಿ ಕಲಿತ್ರೆ ನಿಮಗೆ ಈ ಒಂದು ಚಾರ್ಟು 200ರವರೆಗೂ ಕೊಟ್ಟಿದ್ದಾರೆ. 200 ಒಳಗಡೆ ಸಂಖ್ಯೆಗಳು ಯಾವ ಸಂಖ್ಯೆಗಳು ಸಮ ಸಂಖ್ಯೆಗಳು, ಯಾವ ಸಂಖ್ಯೆಗಳು ಬೆಸ ಸಂಖ್ಯೆಗಳು, ಯಾವ ಸಂಖ್ಯೆಗಳು ನಿಮಗೆ ಅವಿಭಾಜ್ಯ ಸಂಖ್ಯೆಗಳು, ಯಾವ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಂತ ನಿಮಗೆ 0ಇಂದ ಹಿಡಿದು 200ರವರೆಗೂ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಪ್ರೈಮ್ ನಂಬರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಅದರ ಕೋಡ್ ಮುಖಾಂತರನೂ ಕೂಡ ನೀವು ಕಲಿತು ನೆನಪಲ್ಲಿ ಇಟ್ಕೋಬಹುದು. ಈ ಒಂದು ಚಾರ್ಟನ್ನು ನೀವು ಸಂಪೂರ್ಣವಾಗಿ ಕಲ್ತ್ರಿ ಅಂದರೆ ಈ ಒಂದು ಪಾಠದಲ್ಲಿ ಬರುವಂತಹ ಯಾವುದೇ ಪ್ರಶ್ನೆ ಕೇಳಿದರೂ ನೀವು ಸುಲಭವಾಗಿ ಉತ್ತರನ ಮಾಡಬಹುದು. ಈ ಚಾಪ್ಟರ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನಮ್ಮ ಚಾನಲಲ್ಲಿ ಕಾಣ್ತಿರೋಂತಹ ನಂಬರ್ಗಳಿದೆಯಲ್ಲ, ಫಾರ್ ಎಕ್ಸಾಂಪಲ್ ಏನಾದರೂ ಡೌಟ್ ಇತ್ತು ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋಂತಹ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದಕ್ಕೆ ಕಾಲ್ ಮಾಡಿ, ಮರೀದೆ ಲೈಕ್ ಮಾಡೋದನ್ನು
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನೇ ಇಶ್ಯೂಸ್ ಇದ್ದರೂ ಕಮೆಂಟ್ ಮಾಡಿ. ನಾವು ನಿಮಗೆ ಸದಾ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.